ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸುಮ್ಮನೆ ಅರ್ಜೆಂಟಲ್ಲಿ ನೋಡೋದಕ್ಕೆ ಹೋಗಬೇಡಿ, ಟೈಮ್ ತಗೊಂಡು ನೋಡಿ. ಮಕ್ಕಳು ಮತ್ತೆ ಪಾಲಕರು ಇಬ್ರು ಸೇರ್ಕೊಂಡು ನೋಡಿ, ಯಾಕಂದ್ರೆ ಒಬ್ರಿಗೇನೋ ಅರ್ಥ ಆಗಿರ್ತದೆ, ಇನ್ನೊಬ್ರಿಗೇನೋ ಅರ್ಥ ಆಗಿರ್ತದೆ, ನೀವು ಡಿಸ್ಕಸ್ ಮಾಡ್ಕೊಳ್ಬಹುದು. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಮ್ಮಲ್ಲಿ 3 ರೀತಿಯ ವಿದ್ಯಾರ್ಥಿಗಳಿದ್ದೀರಿ. 3 ಟೈಪ್ ವಿದ್ಯಾರ್ಥಿಗಳು ಯಾರಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲನೇ ಟೈಪ್ ವಿದ್ಯಾರ್ಥಿಗಳು ಯಾರಂದ್ರೆ ಓನ್ಲಿ KCET ಅನ್ನು ನಂಬಿ ಕುತ್ಕೊಂಡವರು. ಓಕೆ, ಸೊ ನಿಮಗೆ ಬಯಾಲಜಿ ನೀವು ಬರೆದಿರಬಹುದು, ಬರೆಯದೇ ಇರಬಹುದು, ಆದ್ರೆ ನಿಮಗೆ ನೀಟ್ ಸಂಬಂಧಪಟ್ಟ ಹಾಗೆ ಯಾವುದೇ ಕೋರ್ಸ್ಗಳ ಮೇಲೆ ಆಸಕ್ತಿ ಇಲ್ಲ. ಯು ಆರ್ ಸೀಯಿಂಗ್ ಓನ್ಲಿ ಫಾರ್ KCET ಕೋರ್ಸಸ್. ಅದು ಇಂಜಿನಿಯರಿಂಗ್ ಇರಬಹುದು, ಫಾರ್ಮ್ ಸೈನ್ಸ್ ಇರಬಹುದು, ವೆಟರ್ನರಿ, ಫಾರ್ಮಾ ಡಿ, ಬಿ ಫಾರ್ಮಾ, BSc ಅಲೈಡ್ ಹೆಲ್ತ್ ಸೈನ್ಸ್, BSc BPT, ಇದು BPT ಆಗ್ಬೇಕಿದು. ಸೊ BPT ಸಂಬಂಧಪಟ್ಟ ಆಗಿರ್ಬೋದು. ಸೊ BNYS ಅಂದ್ರೆ ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸ್ ಮತ್ತೆ ಎಕ್ಸೆಟ್ರಾ. ಸೊ ಇವೆಲ್ಲ ಕೋರ್ಸಸ್ ಗಳಿಗೆ ಮಾತ್ರ ವೇಟ್ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳು ಇರ್ತೀರಿ. ಎರಡನೇವ್ರು ಯಾರು ಅಂತಂದ್ರೆ, ನೀಟ್ ಫಸ್ಟ್ ಪ್ರಿಯಾರಿಟಿ, ಆದ್ರೆ ನೀಟ್ ಸೀಟ್ ಸಿಗಲಿಲ್ಲ ಅಂದ್ರೆ ನನ್ನ ಸೆಕೆಂಡ್ ಪ್ರಿಯಾರಿಟಿ KCET ಇದೆ ಅನ್ನೋರು ಎರಡನೇ ಟೈಪ್ ವಿದ್ಯಾರ್ಥಿಗಳು. ಇನ್ನು ಮೂರನೇ ಟೈಪ್ ವಿದ್ಯಾರ್ಥಿಗಳು ಏನಂತಂದ್ರೆ, ಓನ್ಲಿ ನೀಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದವರು. MBBS, BDS, BAMS ಇದೆ. ಸೊ ಒಂದೊಮ್ಮೆ ವರ್ಸ್ಟ್ ಕೇಸಲ್ಲಿ ಅದು ಸಿಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಲಾಂಗ್ ಟರ್ಮ್ ಮಾಡೋದಕ್ಕೂ ರೆಡಿ ಇದ್ದೀರಾ ಹೊರತು ಈ KCET ಅಂಡರ್ ಯಾವುದೇ ಕೋರ್ಸ್ ಗಳನ್ನ ತಗೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲ. ಅಂತಹ ವಿದ್ಯಾರ್ಥಿಗಳು ಮೂರನೇ ಕೆಟಗರಿಯಲ್ಲಿ ಇರುವಂತವರು. ರೈಟ್. ಸೊ ಈಗ ನಾನು ಏನ್ ತಗೋತೀನಿ ಅಂತಂದ್ರೆ, ಮೊದಲನೇ ಕೆಟಗರಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಮೊದಲು ಕನ್ಸಿಡರ್ ಮಾಡ್ತೀನಿ. ಸೊ ಮೊದಲನೇ ಕೆಟಗರಿಯಲ್ಲಿಂತ ವಿದ್ಯಾರ್ಥಿಗಳು ಓನ್ಲಿ KCET. ಈ ವಿಡಿಯೋ ಓನ್ಲಿ KCET ಇದ್ದವರು ನೋಡಬಹುದು. ಈಗ ನಿಮ್ಮ ಸ್ಟೆಪ್ 1 ಕಂಪ್ಲೀಟ್ ಆಗಿದೆ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಆಪ್ಷನ್ ಎಂಟ್ರಿ ಸ್ಟೆಪ್ 2 ಕಂಪ್ಲೀಟ್ ಆಗಿದೆ, ಸ್ಟೆಪ್ 3 ಮಾಕ್ ಅಲಾಟ್ಮೆಂಟ್ ಆಗಿದೆ, ಸ್ಟೆಪ್ 4 ಸೊ ನೀವು ಅದರಲ್ಲಿ ಏನಾದ್ರು ಚೇಂಜಸ್ ಇದ್ದರೂ ಕೂಡ 6th ಇಂದ 9th ವರೆಗೆ ಮಾಡ್ಕೊಂಡಿದ್ದೀರಿ. ಮತ್ತು ಸ್ಟೆಪ್ 5 ರೌಂಡ್ 1 ಫೈನಲ್ ರಿಸಲ್ಟ್, ಅದು ನಿಮಗೆ 15ನೇ ತಾರೀಕು ಅನೌನ್ಸ್ ಆಗುತ್ತೆ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ರಾತ್ರಿಯೇ ಪ್ರೊವಿಷನಲ್ ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನಾದರೂ ಅಬ್ಜೆಕ್ಷನ್ಸ್ ಇತ್ತು ಅಂತಂದರೆ ಇವತ್ತು ಸಂಜೆ 5 ಗಂಟೆಯ ಒಳಗಾಗಿ 14ನೇ ತಾರೀಕು ನೀವು ಅಬ್ಜೆಕ್ಷನ್ಗಳನ್ನು ಮೇಲ್ ಮಾಡ್ಬೋದು. ಅದಾದ ಮೇಲೆ ನಾಳೆ ನಿಮಗೆ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮತ್ತು ಇವತ್ತು ಏನು ರಿಸಲ್ಟ್ ಬಂದಿದೆ ಅಂದರೆ ನಿನ್ನೆ ರಾತ್ರಿ, ಸೊ ಅದೇ ರಿಸಲ್ಟು ನಿಮ್ಮದು 99.99% ಸೇಮ್ ಇರುತ್ತೆ. ಆ ಕಾರಣಕ್ಕೆ ಮುಂದಿನ ಪ್ರೊಸೀಜರ್ನ ನೀವು ಜಸ್ಟ್ ಥಿಂಕ್ ಮಾಡಿ ಇಟ್ಕೊಳ್ಬೋದು. ನಾನು ಯಾವ ಚಾಯ್ಸು ತೊಗೊಳ್ಬೇಕು ಅನ್ನೋದನ್ನು ಥಿಂಕ್ ಮಾಡಿ ಇಟ್ಕೊಳ್ಬೋದು. ಸೊ ಮೊದಲನೇದಾಗಿ ಸೀಟ್ ಅಲಾಟ್ಮೆಂಟ್ ಆಯಿತು. ರೌಂಡ್ 1 ಆದಮೇಲೆ 2 ರೀತಿ ವಿದ್ಯಾರ್ಥಿಗಳು ಇರ್ತಾರೆ. ಈಗ ಒಬ್ಬರಿಗೆ ಸೀಟ್ ಅಲಾಟ್ ಆಗೋದಿಲ್ಲ ಅಂದ್ರೆ ಏನು ಚಿಂತೆ ಬೇಡ, ಕಂಟಿನ್ಯೂ ಟು ರೌಂಡ್ 2. ಒಂದು, ನೀವು ನಿಮ್ಮ ರ್ಯಾಂಕ್ ಜಾಸ್ತಿ ಇರೋದಕ್ಕೆ ಸೀಟ್ ಸಿಕ್ಕಿರೋದಿಲ್ಲ. ಎರಡನೇದಾಗಿ ನನಗೆ ಇಷ್ಟೇ ಕಾಲೇಜ್ ಬೇಕು ಅಂತ ಹಾಕೊಂಡಿರ್ತೀರಿ, ಅವಾಗಲೂ ಸಿಗದೇ ಇರಬಹುದು ಅಷ್ಟೇ. ದೆನ್ ಸೀಟ್ ಅಲಾಟ್ ಆಯ್ತು. ಈಗ ಸೀಟ್ ನಾಟ್ ಅಲಾಟೆಡ್ ಅವರಿಗೆ ರೌಂಡ್ 2 ಹೋಗ್ಬೋದು, ನೀವು ಏನೂ ಪ್ರೊಸೆಸ್ ಇರೋದಿಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಸೀಟ್ ಅಲಾಟ್ ಆದವರಿಗೆ 4 ಚಾಯ್ಸ್ ಅನ್ನ KE ಅವರು ಕೊಡ್ತಾರೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, 4 ಚಾಯ್ಸ್ ಗಳನ್ನ ಕೊಡ್ತಾರೆ. ಮೊದಲನೇದಾಗಿ ಚಾಯ್ಸ್ 1 ಅಂದ್ರೇನು? ನಿಮಗೆ ಸಿಕ್ಕಿರುವಂತ ಸೀಟು 100% ಸ್ಯಾಟಿಸ್ಫೈ ಆಗಿದೆ, ಐ ವಾಂಟ್ ಟು ಟೇಕ್ ಅಡ್ಮಿಷನ್ ಅಂದ್ರೆ ಮಾತ್ರ ಚಾಯ್ಸ್ 1 ಸೆಲೆಕ್ಟ್ ಮಾಡಿ. ಜನರಲಿ ಈ ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗಿರ್ಬೇಕು ಅಂದ್ರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ 1 2 3 4 5 6 7 8 ಅಂತ ಏನು ಹಾಕಿರ್ತೀರಿ, ಆಪ್ಷನ್ ಎಂಟ್ರಿಯಲ್ಲಿ ಮೊದಲನೇ ಕಾಲೇಜು ಸಿಕ್ಕವರಿಗೆ ಮಾತ್ರ ಈ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಗೊತ್ತಿರಲಿ, ಈಗ ಎರಡನೇ ಕಾಲೇಜ್ ಸಿಕ್ತು, ಈಗ ಮೊದಲು RV ಹಾಕಿದ್ರಿ, ಎರಡನೇದು BMS ಹಾಕಿದ್ರಿ ಅಥವಾ PES ಹಾಕಿದ್ರಿ, PES ಸಿಕ್ಕಿದೆ. PES ಸಿಕ್ಕಿದೆ ಅಂದ್ರೆ ಇದಕ್ಕಿಂತ ಮೇಲ್ಗಡೆ RV ನೀವು ಇಟ್ಟಿದ್ರಿ ಅಂದ್ರೆ ಮೀನಿಂಗ್ ಏನು? RV 100% ನನಗೆ ಸ್ಯಾಟಿಸ್ಫೈ ಆಗುವಂತ ಸಿಕ್ಕರೆ ಹೋಗ್ತೀನಿ ಅಂತ ಅಲ್ವಾ? RV ಅಲಾಟ್ ಆಗದೆ ಕೆಳಗಿಂದ ಯಾವುದೇ ಅಲಾಟ್ ಆದ್ರೂ ಕೂಡ ಹರಿಬರಿಯಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಕುತ್ಕೊಳ್ಬೇಡಿ. ಸೊ ಯಾಕಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಿದ್ಯಾರ್ಥಿಗಳಿಗೆ ಅಥವಾ ಪಾಲಕರಿಗೆ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿರ್ತದೆ. ಸೊ ನಾನು ಈಗ ಸಿಕ್ಕಿರುವಂತ ಸೀಟ್ ಬಿಟ್ರೆ ಮುಂದಿನ ಸಲ ನನಗೆ ಯಾವ್ದು ಸೀಟ್ ಸಿಗೋದೇ ಇಲ್ಲ, ನನಗೆ ಸಿಕ್ಕಿರೋ ಸೀಟನ್ನು KE ಅವರು ಬೇರೆಯವ್ರಿಗೆ ಕೊಟ್ಟು ಹಾಕ್ಬಿಡ್ತಾರೆ, ಇದಕ್ಕಿಂತ ಮ್ಯಾಲಿಂದ ಸಿಗ್ಲಿಲ್ಲ ಅಂದ್ರೆ ಇದು ಕಾಲೇಜ್ ಹೋಗ್ತದ, ಅದು ಕಾಲೇಜ್ ಸಿಗೋದಿಲ್ಲ, ಇಂಥವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಈ ವಿಡಿಯೋ ನೋಡ್ಬಿಟ್ರೆ ಕ್ಲಿಯರ್ ಆಗಿಬಿಡ್ತದೆ ನಿಮಗೆ. ನಾನು ಅದನ್ನ ಹೇಳ್ತಾ ಇದ್ದೀನಿ, 100% ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೆ? ಆಪ್ಷನ್ ನಂಬರ್ 1 ನಲ್ಲಿ ಇರುವಂತ ಕಾಲೇಜ್ ಅಲಾಟ್ ಆದವರಿಗೆ ಮಾತ್ರ 100% ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ವಾ? ಸೊ ಈ ವರ್ಷ ಇನ್ನೊಂದ್ಸರಿ ಹೇಳ್ತೀನಿ, ಮುಂದೆ ಗೊತ್ತಿರಲಿ, ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಒಳ್ಳೆ ಕಾಲೇಜ್, ನಿಮಗೆ ಬೇಕಾಗಿರುವಂತ ಕಾಲೇಜ್ ಸಿಗೋದಿಲ್ಲ. ಯಾಕೆ ಅಂದ್ರೆ, ನೀಟಲ್ಲಿ ಒಳ್ಳೆ ರ್ಯಾಂಕ್ ಅನ್ನ ತೆಗೆದಂತಹ ವಿದ್ಯಾರ್ಥಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರ ಮೇನ್ ಇಂಟೆನ್ಷನ್ ಮುಂದೆ MBBS, ಆದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಗೊತ್ತಿರ್ಲಿ. ಆ ಕಾರಣಕ್ಕೆ ಅವರು ಹೋಲ್ಡ್ ಮಾಡ್ಕೋತಾರೆ. ಅವರು ತಪ್ಪಂತ ಹೇಳ್ತಾ ಇದ್ದಾರೆ, ಅವರು ಕರೆಕ್ಟ್ ಇದ್ದಾರೆ. ಆ ಕಾರಣಕ್ಕೆ ನಿಮಗೆ ಸ್ವಲ್ಪ ಪೇಷನ್ಸ್ ಇರಲಿ. ನಿಮಗೆ ಫಸ್ಟ್ ಅಲಾಟೆಡ್ ಫಸ್ಟ್ ಪಾಯಿಂಟ್ ಅಲ್ಲಿ ಅಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಇರೋ ಕಾಲೇಜ್ ಸಿಕ್ಕರೆ ಮಾತ್ರ ಚಾಯ್ಸ್ 1 ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ. ಫೈನ್, ಚಾಯ್ಸ್ 1 ತಗೋತೀರಿ. ಈಗ ತಗೊಂಡ ಮೇಲೆ ಏನ್ ಮಾಡ್ತೀರಿ? ತಗೊಂಡ ಮೇಲೆ ನೀವು ಚಾಯ್ಸ್ ತಗೊಂಡ ಮೇಲೆ ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಿ. ಫೀಸ್ ಪೇಮೆಂಟ್ ಮಾಡೋದು ಡೀಟೇಲ್ ಆಗಿ ಮತ್ತೆ ಹೇಳ್ತೀನಿ ನಾನು. ಫೀಸ್ ಪೇಮೆಂಟ್ ಮಾಡ್ತೀರಿ, ಅದಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತೀರಿ KE ವೆಬ್ಸೈಟ್ ಅಲ್ಲಿ. ಅದಾದ್ಮೇಲೆ ಕಾಲೇಜಿಗೆ ರಿಪೋರ್ಟ್ ಹಾಕ್ತೀರಿ, ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡ್ತೀರಿ, ಕಾಲೇಜ್ ಹೋಗಿ ಅಡ್ಮಿಷನ್ ಫಾರ್ಮ್ಯಾಲಿಟಿಯನ್ನು ಕಂಪ್ಲೀಟ್ ಮಾಡ್ಕೊತೀರಿ. ಇದು ಚಾಯ್ಸ್ 1 ತಗೊಂಡವರ ಸ್ಟೆಪ್.
ಸೊ ಇಷ್ಟು ನೀವು ಮಾಡಿದ್ರಿ ಅಂದ್ರೆ ಗೊತ್ತಿರ್ಲಿ, ಮುಂದಿನ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಅದಕ್ಕಾಗಿ ಹೇಳಿದ್ದೀನಿ, ಈಗ ನಾ ಚಾಯ್ಸ್ 1 ತಗೊಂಡೆ ಸರ, ನಾ ಅಡ್ಮಿಷನ್ ಮಾಡಿಬಿಟ್ಟೆ, ಇದಕ್ಕಿಂತ ಮೇಲೆ ನಂದು ಆರ್ವಿ ಕಾಲೇಜ್ ಇದೆ, ಅದಕ್ಕೆ ನಾ ಸೆಕೆಂಡ್ ರೌಂಡಿಗೆ ಹೋಗ್ತೀನಿ. ಹಾಗಿದ್ದಾಗ ನೀವು ಚಾಯ್ಸ್ 1 ಯಾಕೆ ತಗೊಳ್ತೀರಿ ಅಲ್ವಾ? ಚಾಯ್ಸ್ 1 ತಗೊಳ್ಬೇಡಿ. ಸೊ ಚಾಯ್ಸ್ 1 ಯಾರಿಗೆ ಅಂದ್ರೆ 100% ಅಲಾಟ್ ಆಗಿರೋ ಸೀಟು ಸ್ಯಾಟಿಸ್ಫೈ ಆಗಿದೆ. ಸೊ ಇಲ್ಲ ಸರ್ ನಂದು ನೀಟೇ ಮೇನ್ ಇಂಟೆನ್ಷನ್, ಸೊ ಚಾಯ್ಸ್ 1 ನಾನು ಫಸ್ಟ್ ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ, ಏನ್ ಮಾಡ್ಲಿ? ಸೊ ಅದಕ್ಕೆ ಮುಂದೆ ಹೇಳ್ತೀನಿ, ಇದು ನೀಟು ಬೇಕು KCET ಬೇಕು ಅನ್ನೋರಿಗೆ ಅಲ್ಲ ಈ ವಿಡಿಯೋ. ಈ ವಿಡಿಯೋ ಯಾರಿಗೆ ಅಂದ್ರೆ ಈ ಪಾರ್ಟ್ ಯಾರಿಗೆ ಅಂದ್ರೆ ಟೈಪ್ 1 ಸ್ಟೂಡೆಂಟ್ಸ್ ಗಳಿಗೆ, ಓನ್ಲಿ KCET ಗೋಸ್ಕರ ವೇಟ್ ಮಾಡ್ತಿದ್ದವರು. ಅದಕ್ಕಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ರೈಟ್? ಸೊ ಅದಕ್ಕಾಗಿ ಈಗ ನೆಕ್ಸ್ಟ್ ಏನಾಗ್ತದ ಅಂತಂದ್ರೆ ಚಾಯ್ಸ್ 1 ತಗೋತೀರಿ, ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಿ, ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ಚಾಯ್ಸ್ 2 ತಗೋತೀರಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ, ಎಲ್ಲರೂ ತಿಳಿದಿಟ್ಕೊಳ್ಳಿ. ಸೊ ಮೆಡಿಕಲ್ ಕೂಡ ಇದೇ ಅಪ್ಲೈ ಆಗ್ತದೆ. ಚಾಯ್ಸ್ 2 ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಫಾರ್ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್. ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ನಿಮಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಅಲಾಟ್ ಆದ ಮೇಲೆ ಇದಕ್ಕಿಂತ ಮೇಲ್ಗಡೆ ಇರುವಂತಹ ಸೀಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ ನೀವು. ಸೊ ಅದರ ಮೀನಿಂಗು ಚಾಯ್ಸ್ 2. ಈ ಕೇಸಲ್ಲಿ KCET ಕೇಸಲ್ಲಿ ನೋ ನೀಡ್ ಟು ಪೇ ದ ಫೀಸ್. ನೀವು ಇಲ್ಲಿ ಫೀಸ್ ಪೇ ಮಾಡೋ ಅವಶ್ಯಕತೆನೇ ಇಲ್ಲ, ಗೊತ್ತಿರ್ಲಿ, ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಒಂದೊಮ್ಮೆ ನೀಟ್ ವಿದ್ಯಾರ್ಥಿಗಳು ನೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ದವರಿಗೂ ಇಲ್ಲಿ ಸೀಟು ಸಿಕ್ಕರೆ ನೀವು ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಯಾರು ಪೇ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ರೌಂಡ್ ಚಾಯ್ಸ್ 2ಗೆ. ಸೊ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡೋದಷ್ಟೇ. ಚಾಯ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಏನಾದ್ರು ಚೇಂಜಸ್ ಗಳಿದ್ರೆ ಮಾಡ್ಕೊಳ್ಳಬಹುದು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಆ ಚೇಂಜಸ್ ಗಳನ್ನ ಇಮಿಡಿಯೇಟ್ ಚಾಯ್ಸ್ ಹಾಕಿದ ತಕ್ಷಣ ಬರೋದಿಲ್ಲ. ಅದಕ್ಕೆ ನೀವು ಸೆಕೆಂಡ್ ರೌಂಡಿಗೆ ವೇಟ್ ಮಾಡಬೇಕು. ಸೆಕೆಂಡ್ ರೌಂಡ್ ಅನ್ನು ಅನೌನ್ಸ್ ಮಾಡಿದ ಮೇಲೆ KE ಅವರು ಮತ್ತೆ ಈಗ ಬಿಟ್ಟ ಹಾಗೇನೆ ಆಪ್ಷನ್ ಎಂಟ್ರಿಗೆ ಲಿಂಕ್ ಕೊಡ್ತಾರೆ. ಆ ಲಿಂಕ್ ಅಲ್ಲಿ ನೀವು ಲಾಗಿನ್ ಆಗ್ಬಿಟ್ಟು ಅದರಲ್ಲಿ ಚಾಯ್ಸಸ್ ಅಂದ್ರೆ ನಿಮ್ದೇನು ಕಾಲೇಜಸ್ ಇದೆ ಅದರಲ್ಲಿ ಅಲ್ಟರ್ ಮಾಡ್ಕೊಳ್ಬಹುದು, ಆರ್ಡರ್ ನ ಚೇಂಜ್ ಮಾಡ್ಕೊಳ್ಬಹುದು. ಬೇರೆ ಯಾವ್ದಾದ್ರು ಕಾಲೇಜ್ ಬೇಡ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಬಹುದು. ಬಟ್ ಇಮಿಡಿಯೇಟ್ಲಿ ಈಗ ನಾಡಿದ್ದು 15ನೇ ತಾರೀಕು ರಿಸಲ್ಟ್ ಬಂದು ಚಾಯ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ಸರ್ ನನಗೆ ಚೇಂಜ್ ಮಾಡಕ್ ಕೊಡ್ತಾನೆ ಇಲ್ಲ, ಯಾವಾಗ ಚೇಂಜ್ ಮಾಡೋದು? ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸೊ ಈಗ ಚೇಂಜ್ ಮಾಡೋದು ಇರೋದಿಲ್ಲ. ಸೊ ಮುಂದೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ್ಮೇಲೆ ಚೇಂಜ್ ಮಾಡೋದಿರ್ತದ, ಕೇಳಿಸ್ಕೊಳ್ಳಿ. ಫೈನ್. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೆನ್ಪಿಟ್ಕೊಳ್ಬೇಕು, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಎಲ್ಲರಿಗೂ ಅಪ್ಲೈ ಆಗ್ತದೆ ಚಾಯ್ಸ್ 2 ತಗೊಂಡಾಗ. ಚಾಯ್ಸ್ 2 ತಗೊಂಡವರು ಏನು ಇಲ್ಲಿ ನೆನ್ಪಿಟ್ಕೊಳ್ಬೇಕು ಅಂತ ಅಂದ್ರೆ, ಇಲ್ಲಿ ಬಹಳ ಸಿಂಪಲ್ ಇದೆ ನೋಡಿ. ಈಗ ನಿಮ್ಮ ಹತ್ತಿರ ಒಂದು ಜಸ್ಟ್ ಎಕ್ಸಾಂಪಲ್ ತಗೋತೀನಿ, 10 ಕಾಲೇಜ್ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ್ದೀರಿ. ಓಕೆ, ಸೊ ಈಗ ಏನಾಗಿದೆ ಅಂದ್ರೆ ನಿಮಗೆ 6ನೇ ಕಾಲೇಜು ಅಲಾಟ್ ಆಗಿದೆ. 6ನೇ ಕಾಲೇಜು ಅಲಾಟ್ ಆಗಿದೆ. ನೀವೇನ್ ಮಾಡಿದ್ರಿ? ಚಾಯ್ಸ್ 2 ತಗೊಂಡ್ರಿ. ಚಾಯ್ಸ್ 2 ತಗೊಂಡ್ರಿ ಅಂದ್ರೆ ಮೀನಿಂಗ್ ಏನಂತಂದ್ರೆ, ಸೊ 6ನೇ ಕಾಲೇಜ್ ಅಲಾಟ್ ಆಗಿ ಚಾಯ್ಸ್ 2 ತಗೊಂಡ್ರಿ ಅಂದ್ರೆ ಯು ಆರ್ ಹೋಲ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಸೀಟ್ ಅಂತ ಅರ್ಥ. ಓಕೆ, ಯು ಆರ್ ಹೋಲ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಸೀಟ್ ಅಂದ್ರೆ ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಬಸ್ಸಿನಲ್ಲಿ ಖರ್ಚಿಪ್ ಅಥವಾ ನಿಮ್ಮ ಒಂದು ನಿಮ್ಮ ಹತ್ರ ಏನು ಇದಿತ್ತಲ್ವ, ಒಂದು ಟೊವೆಲ್ ಅಥವಾ ಬ್ಯಾಗ್ ಅನ್ನು ನಿಮ್ಮ ಸೀಟಲ್ಲಿ ಇಟ್ಟು ಬುಕ್ ಮಾಡಿಬಿಟ್ಟಿದ್ರಿ ನೀವು. ಸೊ ಸೀಟಲ್ಲಿ ಇಟ್ಟು ಬಸ್ಸಿಂದ ಕೆಳಗೆ ಹೋಗಿ ಚಿಪ್ಸ್ ಪ್ಯಾಕೆಟ್ ಏನೋ ತಗೊಂಡ್ ಬರಕ್ ಹೋಗಿದಿರಿ ನೀವು. ಬಸ್ಸಲ್ಲಿ ಅಡ್ಡಾಡೋರಿಗೆ ಗೊತ್ತಿರ್ತದೆ ಇದು. ಸೊ ಅಂದ್ರೆ ನಿಮ್ಮ ಸೀಟಲ್ಲಿ ಒಂದು ನಿಮ್ಮ ಖರ್ಚಿಪ್ ಅಥವಾ ಬ್ಯಾಗ್ ಅನ್ನ ಇಟ್ಟು ಫಿಕ್ಸ್ ಮಾಡೇ ಹೋಗಿದಿರಿ. ಅದನ್ನ ಯಾರು ತಗೊಳ್ಳೋದಕ್ಕೆ ಆಗುದಿಲ್ಲ, ತಗೊಂಡ್ರೆ ಜಗಳ ಆಡೋಣ ಅಂತ ನಾವು. ಓಕೆ, ಸೊ ಅದಕ್ಕಾಗಿ ಇದನ್ನ ನಾವು ಹೋಲ್ಡಿಂಗ್ ಅಂತ ಕರಿತೀವಿ. ಹೋಲ್ಡಿಂಗ್ ಅಂತ ಮೀನಿಂಗ್ ಏನಂತಂದ್ರೆ, ಮುಂದಿನ ಸುತ್ತಿನಲ್ಲಿ ಬೇರೆ ಯಾವುದೇ ಕಾಲೇಜ್ ಇದಕ್ಕಿಂತ ಮ್ಯಾಲಿಂದ ನಿಮಗೆ ಅಲಾಟ್ ಆಗಿಲ್ಲ ಅಂದ್ರೆ ಈ ಕಾಲೇಜ್ ನಿಮ್ಮ ಹತ್ತಿರನೇ ಇರ್ತದ, ನಿಮ್ಮದೇ ಸೀಟ್ ಇದು. ಬೇರೆ ಯಾವ್ದಾದ್ರು ಅಲಾಟ್ ಆದ್ರೆ ಮಾತ್ರ ಇದು ಡಿಲೀಟ್ ಆಗ್ತದ ಅನ್ನೋದು ಗೊತ್ತಿರ್ಲಿ. ಓಕೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 10 ಕಾಲೇಜಸ್ ಹಾಕಿದಿರಿ, 6ನೇ ಕಾಲೇಜ್ ನಿಮಗೆ ಅಲಾಟ್ ಆಯ್ತು. ಅಲಾಟ್ ಆಯ್ತು ಅಂದ್ರೆ ಮೀನಿಂಗ್ ಏನಂತಂದ್ರೆ, ಇಲ್ಲಿ ವೆನ್ ಯು ಗೋ ಟು ರೌಂಡ್ 2, ರೌಂಡ್ 2 ಹೋದಾಗ ಗೊತ್ತಿರ್ಲಿ, ಈ 7, 8, 9, 10 ಈ 6ಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಯಾವ್ದಿದೆ ಅಲ್ವಾ, ಸೊ ಆಲ್ ದಿಸ್ ಕಾಲೇಜ್ ವಿಲ್ ಬಿ ಡಿಲೀಟೆಡ್ ಫ್ರಾಮ್ ಯುವರ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ರಿಮೆಂಬರ್. ನೀವು ಹೇಳ್ಬೋದು, ಇಲ್ಲ ಸರ್ ನನಗೆ 6ನೇದು ಅಲಾಟ್ ಆಗಿದೆ, ಈ ಸೀಟು ಬೇಕು, ಇದಕ್ಕಿಂತ ಕೆಳಗಡೆ ಇರೋ ಕಾಲೇಜಲ್ಲೂ ನಾನು ಸೀಟ್ ನೋಡ್ತೀನಿ ಅಂದ್ರೆ ಬರೋದಿಲ್ಲ. ಅದಕ್ಕಾಗಿ ಹೇಳಿದ್ದು, ಈಗ ನಿಮಗೆ ಆಪ್ಷನ್ ಎಂಟ್ರಿ ನೀವೇನು ಮಾಡ್ಕೊಂಡಿದಿರಲ್ಲ ಅದನ್ನ ಇನ್ನೊಂದ್ಸಲಿ ನೋಡ್ಕೊಳ್ಳಿ, ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಟೈಮ್ ಇದೆ. ಅದರಲ್ಲಿ ನಿಮಗೆ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಇದಕ್ಕಿಂತ ಯಾವುದೇ ಮೇಲಿನ ಕಾಲೇಜ್ಗಿಂತ ಕೆಳಗಿನ ಕಾಲೇಜ್ ಸೀಟ್ ಸಿಕ್ಕರೆ ಮೇಲಿನ ಕಾಲೇಜೇ ಬೆಟರ್, ಅದಕ್ಕಿಂತ ಕೆಳಗಿಂದು ಸ್ವಲ್ಪ ಬೆಟರ್, ಅದಕ್ಕಿಂತ ಕೆಳಗಿಂದು ಸ್ವಲ್ಪ ಸ್ವಲ್ಪ ಬೆಟರ್, ಹೀಗೆ ಆರ್ಡರ್ ಹಾಕಬೇಕು. ದಿಸ್ ಶುಡ್ ಬಿ ಬೆಸ್ಟ್ ಕಾಲೇಜ್, ಬೆಸ್ಟ್ ಕಾಲೇಜ್. 10th ಶುಡ್ ಬಿ ವರ್ಸ್ಟ್ ಅಂತ ಹೇಳೋದಿಲ್ಲ, ಲೋಯೆಸ್ಟ್ ಪ್ರಿಯಾರಿಟಿ ಕಾಲೇಜ್, ಲೋಯೆಸ್ಟ್ ಪ್ರಿಯಾರಿಟಿ ಕಾಲೇಜ್. ನೀವು ಒಳ್ಳೆ ಕಾಲೇಜ್ 10ನೇದಕ್ಕಿಟ್ಟು ಬೇಡದೇ ಇರೋ ಕಾಲೇಜ್ 1ನೇದಕ್ಕಿಟ್ರೆ ರಾಂಗ್ ಆಗ್ತದೆ ಆಪ್ಷನ್ ಎಂಟ್ರಿಯಲ್ಲಿ. ಪ್ರಿಯಾರಿಟಿ ಅಂದ್ರೆ ಮೀನಿಂಗ್ ಏನಂದ್ರೆ, ಸೊ ಮೊದಲನೇದು ಬೆಸ್ಟ್, ಕೆಳಗನೇದು ಲೆಸ್ ಅಂತ ಹೇಳಿ. ಆ ಕಾರಣಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಚಾಯ್ಸ್ 2 ಅನ್ನ ತಗೊಂಡಾಗ ಮೆಡಿಕಲ್ ಇರ್ಲಿ ಅಥವಾ KCET ಇರ್ಲಿ, ಚಾಯ್ಸ್ 2 ತಗೊಂಡಾಗ ಕೆಳಗಿನ ಕಾಲೇಜ್ ಎಲ್ಲವೂ ಕೂಡ ಡಿಲೀಟ್ ಆಗುತ್ತೆ. 6ಕ್ಕಿಂತ ಮೇಲಿನ ಕಾಲೇಜಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ. ಅಂದ್ರೆ ರೌಂಡ್ 2ದಲ್ಲಿ ನಿಮ್ಮ ಹತ್ರ ಇರುವಂತ ಕಾಲೇಜ್ ಯಾವುದು ಅಂತ ಅಂದ್ರೆ 1, 2, 3, 4, 5, 6th ಈಸ್ ಅಲಾಟೆಡ್ ಕಾಲೇಜ್, ಗೊತ್ತಿರ್ಲಿ, ಅಲಾಟೆಡ್ ಕಾಲೇಜ್.
ಈಗ ನೀವು ರೌಂಡ್ 2 ಹೋದಾಗ ಆಪ್ಷನ್ ಎಂಟ್ರಿಯಲ್ಲಿ ಈ ಮೇಲ್ಗಡೆ ಇರುವಂತಹ ಕಾಲೇಜ್ ಏನಿದೆಯಲ್ವಾ, ಈ ಮೇಲ್ಗಡೆ ಇರುವಂತಹ ಕಾಲೇಜಲ್ಲಿ ಯಾವ್ದಾದ್ರೂ ಒಂದು ಕಾಲೇಜ್ ಬೇಕಾದ್ರೆ ನೀವು ಡಿಲೀಟ್ ಮಾಡ್ಕೊಳ್ಬಹುದು ಅಥವಾ ಆಲ್ಟರ್ ಮಾಡಬಹುದು. ಆರ್ಡರ್ ಈ 1 2 3 4 ಈ 3 ಇರೋದನ್ನ ನೀವು ಮೊದಲನೇದಕ್ಕೆ ತರಬಹುದು. ಸೊ 2 ಇರೋದನ್ನ 3 ಗೆ ತರಬಹುದು, 4 ಇರೋದನ್ನ 5 ತರಬಹುದು, 5 ಇರೋದನ್ನ ಬೇಕಾದ್ರೆ 2 ಗೆ ತರಬಹುದು. ಅಂದ್ರೆ ಆರ್ಡರ್ ಚೇಂಜ್ ಮಾಡಬಹುದು ಅಂತ ಹೇಳ್ತೀವಿ ನಾವು. ಆರ್ಡರ್ ಚೇಂಜ್ ಮಾಡಬಹುದು, ಇಲ್ಲ ಅಂದ್ರೆ ಡಿಲೀಟ್ ಮಾಡ್ಕೊಳ್ಬಹುದೇ ಹೊರತು ಈಗ ಯಾವುದೋ ಒಂದು ಎಕ್ಸ್ ಕಾಲೇಜ್ ನೀವು ಆಡೇ ಮಾಡಿಲ್ಲ ನಿಮ್ಮ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಅಲ್ಲಿ, ಅದನ್ನು ತಂದಿಲ್ಲಿ ಆಡ್ ಮಾಡಕ್ ಬರೋದಿಲ್ಲ. ಯು ಕಾಂಟ್ ಆಡ್ ದಟ್ ಎನಿ ಕಾಲೇಜ್, ಗೊತ್ತಿರ್ಲಿ, ಯಾವುದೇ ಕಾಲೇಜ್ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇರೋ ಕಾಲೇಜ್ ಆರ್ಡರ್ ಚೇಂಜ್ ಮಾಡ್ಕೊಳ್ಬಹುದು. ಯಾವ್ದಾದ್ರು ಈಗ ಕೆಇ ಅಲ್ಲಿ ಹೊಸ ಕಾಲೇಜಿಗೆ ಪರ್ಮಿಷನ್ ಹೊಸದಾಗಿ ಸಿಕ್ತು ಅಂತ ಇಟ್ಕೊಳ್ಳಿ, ಫಸ್ಟ್ ರೌಂಡ್ ಅಲ್ಲಿ ಅದು ಕಾಲೇಜೇ ಇದ್ದಿರ್ಲಿಲ್ಲ ಆಪ್ಷನ್ ಎಂಟ್ರಿಯಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಆಡ್ ಆಗಿದೆ ಅಂದ್ರೆ ಮಾತ್ರ ನೀವು ಆಡ್ ಮಾಡಬಹುದು ಅದನ್ನ. ಅದು ಬಿಟ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಯಾವ್ದೆಲ್ಲ ಕಾಲೇಜ್ ಇದೆ ಆ ಕಾಲೇಜ್ ನಿಮಗೆ ಆಲ್ರೆಡಿ ಹಾಕೋದಕ್ಕೆ ಅವಕಾಶ ಕೊಟ್ಟಾಗ ನೀವು ಹಾಕೊಂಡಿಲ್ಲ, ಈಗ ಸೆಕೆಂಡ್ ರೌಂಡ್ ಬಂದು ನೀವು ಹಾಕ್ತೀನಿ ಅಂತ ಅಂದ್ರೆ ಹಾಕೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕಾಗಿ ಚಾಯ್ಸ್ 2 ಅಂದ್ರೆ ಮೀನಿಂಗ್ ಏನಂತಂದ್ರೆ ಅಲಾಟೆಡ್ ಕಾಲೇಜ್ಗಿಂತ ಕೆಳಗಡೆ ಕಾಲೇಜು ಡಿಲೀಟ್ ಆಗುತ್ತೆ, ಅದು ನಿಮ್ಮ ಕೈಗೆ ಸಿಗೋದಿಲ್ಲ. ಮೇಲ್ಗಡೆ ಇರೋ ಕಾಲೇಜಿಗೆ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಮೀನಿಂಗು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನು ಚಾಯ್ಸ್ 3 ಅಂದ್ರೆ ಏನು? ಚಾಯ್ಸ್ 3 ಅಂದ್ರೆ ನಿಮಗೆ ಈಗ 1 ರಿಂದ 10ರಲ್ಲಿ 6ನೇ ಕಾಲೇಜ್ ಅಲಾಟ್ ಆಗಿದೆ. ನಿಮ್ಮ ತಲೆಯಲ್ಲಿ ಏನಿದೆ ಈಗ ಅಂತ ಅಂದ್ರೆ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಕಾಲೇಜ್. ಏನಾಗ್ಬಿಟ್ಟಿದೆ, ಆ ಕಾಲೇಜ್ ಏನೋ ಒಂದು ಮಿಸ್ಟೇಕ್ ಮಾಡಿನೋ ಅಥವಾ ನನಗೆ ಬೇಡದೆ ನಾ ಅದನ್ನ ತಲೆಯಲ್ಲೇ ಇದ್ದಿರ್ಲಿಲ್ಲ ನನಗೆ, ಅಥವಾ ನನಗೆ ಅದ್ರದ್ದು ಹೊಳಿಲೇ ಇಲ್ಲ, ಆ ಕಾಲೇಜಿಗೆ ಎಲ್ಲರೂ ಬೇಡ ಅಂತ ಹೇಳ್ತಾ ಇದ್ದಾರೆ ಇಂಥವ್ರು. ಓಕೆ, ಕಾಲೇಜ್ ಅಲಾಟ್ ಆಗ್ಬಿಟ್ಟಿದೆ. ಈಗ ಅಲಾಟ್ ಆದ್ಮೇಲೆ ನಿಮಗೆ ಅನಿಸ್ತಾ ಇದೆ ನನಗದು ಬೇಡವಾಗಿತ್ತು, ನನಗೆ ಸಿಕ್ಕರೂ ನಾನು ಹೋಗೋದಿಲ್ಲಾಗಿತ್ತು, ತಪ್ಪೇನೋ ಹಾಕೊಂಡ್ ಬಿಟ್ಟಿದೀವಿ, ಅಥವಾ ಅವಾಗ ಯೋಚನೆ ಮಾಡಿ ಹಾಕೊಂಡಿದ್ರು ಈಗ ನನಗೆ ಬೇಡ ಅಂತ ಅನಿಸ್ತಾ ಇದೆ. ಇಂಥವ್ರೆಲ್ಲರೂ ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕು. ಇದ್ರ ಮೀನಿಂಗ್ ಏನಂತಂದ್ರೆ ಯು ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ ರೌಂಡ್ 2 ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್. ಅಲಾಟೆಡ್ ಸೀಟ್ ನನಗೆ ಬೇಡ ಅಂತ ಹೇಳಿ ಬಿಟ್ಟು ಹೋಗೋದು. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ 10 ಕಾಲೇಜಸ್ ಆಡ್ ಮಾಡಿದ್ರಿ, 6ನೇ ಕಾಲೇಜ್ ಅಲಾಟ್ ಆಯ್ತು. 6ನೇ ಕಾಲೇಜ್ ಅಲಾಟ್ ಆದಾಗ ನೀವೇನ್ ಮಾಡ್ತೀರಿ ಇಲ್ಲಿ? ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ದಟ್ ಈಸ್ ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ತೀರಿ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ರೌಂಡಿಗೆ ಏನಾಗ್ತದ ಅಂದ್ರೆ ನಿಮ್ಮ ಹತ್ರ 1 2 3 4 5 ಕಾಲೇಜ್ ಇರ್ತದ, 7 8 9 10 ಕಾಲೇಜ್ ಇರ್ತದ. ಬಟ್ ಈ 6th ಕಾಲೇಜ್ ಏನ್ ಕಾಣಿಸ್ತಾ ಇದೆ ನಿಮಗೆ, ಇದು ಡಿಲೀಟ್ ಆಗ್ತದ, ಗೊತ್ತಿರ್ಲಿ. ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇದಿಷ್ಟು ಕಾಲೇಜ್ ಇರ್ತದ, ಆದ್ರೆ 6ನೇ ಕಾಲೇಜ್ ಮಾತ್ರ ಇರೋದಿಲ್ಲ. ನೀವೀಗ ನೆಕ್ಸ್ಟ್ ರೌಂಡಿಗೆ ಹೋಗಿ ಸರ್ ನನಗೆ 6ನೇ ಕಾಲೇಜು ಬೇಕಾಗಿತ್ತು ಅಂದ್ರೆ ನಡೆಯೋದಿಲ್ಲ, ಯಾಕಂದ್ರೆ ಬೇಡ ಅಂತಂದ್ರೇನೆ ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಅದಕ್ಕಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಈಗ ಆಪ್ಷನ್ ಎಂಟ್ರಿ ಏನ್ ಹಾಕಿದಿರಲ್ವಾ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ 10 ಕಾಲೇಜ್ ಅಂತ ಇದ್ರೆ ಫಾರ್ ಎಕ್ಸಾಂಪಲ್ 10ರಲ್ಲಿ, ಸೊ ನೋಡಿ ಈಗ 9ನೇದ ಮೇಲಿಟ್ಟು 10ನೇದ್ ಕೆಳಗಿಟ್ಟಿದ್ರೆ ಅಂದ್ರೆ ಮೀನಿಂಗ್ ಏನು? ಅಥವಾ ನಿಮ್ಮ ತಲೆಯಲ್ಲಿ ಏನಿದ್ದು ನೀವು ಈ ರೀತಿ ಇಡಬೇಕು ಅಂದ್ರೆ 9ನೇ ಕಾಲೇಜ್ ಸಿಕ್ಕರೆ ಹೋಗ್ತೀನಿ, ಅದು ಸಿಗ್ಲಿಲ್ಲ ಅಂದ್ರೆ 10ನೇದು. 1ನೇ ಕಾಲೇಜೇ ಬೇಕು ನನಗೆ, ಅದು ಸಿಗ್ಲಿಲ್ಲ ಅಂದ್ರೆ 2, 2ನೇದು ಸಿಗ್ಲಿಲ್ಲ ಅಂದ್ರೆ 3, 3ನೇದು ಸಿಗ್ಲಿಲ್ಲ ಅಂದ್ರೆ 4, ಹೀಗೆ. ಸೊ ಅದಕ್ಕೆ ಸಿಕ್ಕರೆ ನಾನು ಹೋಗ್ತೀನಿ ಅನ್ನೋದನ್ನ ಇಡಬೇಕಲ್ವಾ. ಸೊ ಬೇಡದೇ ಇರೋ ಕಾಲೇಜ್ ನೀವು 6ನೇ ಪೊಸಿಷನ್ ಇಟ್ಕೊಂಡು ಬೇಕಾಗಿರೋ ಕಾಲೇಜ್ 7ನೇ ಪೊಸಿಷನ್ ಇಟ್ಟರೆ ಅದು ರಾಂಗ್ ಕಾನ್ಸೆಪ್ಟ್ ಆಗ್ತದೆ, ರಾಂಗ್ ಮೆಥಡ್ ಆಫ್ ಆಪ್ಷನ್ ಎಂಟ್ರಿ ಆಗ್ತದೆ. ಸೊ ಅದಕ್ಕಾಗಿ ಆಪ್ಷನ್ ಎಂಟ್ರಿ ಅಂದ್ರೆ ಬಹಳ ಸಿಂಪಲ್. ಏನ್ ಮೀನಿಂಗ್ ಅಂತ ಅಂದ್ರೆ ನನಗೆ ಬೇಕಾಗಿರೋದೆಲ್ಲ ನಾನು ಮೇಲ್ಗಡೆ ಇಟ್ಕೊಳ್ತಾ ಹೋಗ್ಬೇಕು. ಸೊ ಆ ಕಾರಣಕ್ಕೆ ಗೊತ್ತಿರ್ಲಿ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಾಗ ಅಲಾಟೆಡ್ ಕಾಲೇಜ್ ಡಿಲೀಟ್ ಆಗುತ್ತೆ, ಇದೊಂದು ತಲೆಯಲ್ಲಿರ್ಲಿ. ಉಳಿದಿರುವಂತ ಕಾಲೇಜ್ ನಿಮ್ಮ ಹತ್ರ ಇರ್ತದ. ಮತ್ತೆ R2 ದಲ್ಲಿ ಸೇಮ್ ನಾನು ಚಾಯ್ಸ್ 2 ಹೇಳ್ದಾಗೇನೆ ಹೊಸ ಕಾಲೇಜ್ ಆಡ್ ಮಾಡಕ್ ಬರೋದಿಲ್ಲ. ಏನಾದ್ರೂ ಕೆಇಯಲ್ಲೇ ಹೊಸ ಕಾಲೇಜ್ ಆಡ್ ಆದ್ರೆ ಆಡ್ ಮಾಡ್ಲಿಕ್ಕೆ ಬರ್ತದ ಹೊರತು ಆಲ್ರೆಡಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಇರೋ ಕಾಲೇಜ್ ನೀವೀಗ ಆಡ್ ಮಾಡ್ಕೊಂಡಿಲ್ಲ, ಈಗ ಮಾಡ್ಬೇಕು ಅಂದ್ರೆ ರೌಂಡ್ 2 ದಲ್ಲಿ ಬರೋದಿಲ್ಲ. ಈ ಕಾಲೇಜ್ ಅಲ್ಟರ್ ಮಾಡಬಹುದು, ನೀವು ಆರ್ಡರ್ ಚೇಂಜ್ ಮಾಡಬಹುದು. ಈಗ 9ನೇ ಕಾಲೇಜ್ನ 2ನೇ ಪೊಸಿಷನ್ ತಗೊಂಡು ಬನ್ನಿ, 2ನೇ ಕಾಲೇಜನ್ನ 9ನೇ ಪೊಸಿಷನ್ ತಗೊಂಡು ಬನ್ನಿ, ಏನಾದ್ರೂ ಮಾಡಿ. ಇಲ್ಲ ನನಗೆ 5ನೇ ಕಾಲೇಜೇ ಬೇಡ, ಡಿಲೀಟ್ ಮಾಡಿ, ಏನಾದ್ರೂ ಮಾಡಿ. ಆದರೆ 6th ಕಾಲೇಜ್ ಮಾತ್ರ ನಿಮಗೆ ಸಿಗೋದಿಲ್ಲ. ಅದೇ ಮೀನಿಂಗು ಚಾಯ್ಸ್ 3 ಅಂತ ಹೇಳಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಚಾಯ್ಸ್ 4. ಚಾಯ್ಸ್ 4 ಅಂದ್ರೆ ಮೀನಿಂಗ್ ಏನಂದ್ರೆ ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್. ಅಂದ್ರೆ ನನಗೂ ಕೆಇಎಗೂ ಸಹವಾಸವೇ ಬೇಡ, ನನಗೆ ಕೆಇ ಅವರ ಸಹವಾಸನೇ ಬೇಡ, ಕೆಇ ಕಡೆ ತಲೆ ಎತ್ತು ನಾನು ನೋಡೋದಿಲ್ಲ ಅಂಥವ್ರು ಏನ್ ಮಾಡಬೇಕು? ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಎಕ್ಸಿಟ್ ಆಗಬೇಕು. ಒಂದು ಪಾಯಿಂಟ್ ಗೊತ್ತಿರಲಿ, ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಎಕ್ಸಿಟ್ ಆದ್ಮೇಲೆ ಮತ್ತೆ ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕಾಗಿ ಒಂದೋ ನೀವು ಸೀಟ್ ಅಲಾಟ್ ಆದ್ರೆ ಚಾಯ್ಸ್ 3 ತಗೊಂಡು ಬೇಕಾದ್ರೆ ಮುಂದೆ ಹೋಗಿ, ಆದ್ರೆ ಚಾಯ್ಸ್ 4 ತಗೋಬೇಡಿ. ಚಾಯ್ಸ್ 4 ನಿಮ್ಗೆ ಬೇಡ ಅಂದ್ರೆ ಮಾತ್ರ ತಗೊಳ್ಳಿ. ಇನ್ನು 2ನೇ ಕ್ಯಾಟಗರಿ ಸೀಟ್ ಅಲಾಟ್ ಆಗದೆ ಇದ್ದವ್ರು ಯಾರಿದ್ರಲ್ವಾ ಅವ್ರಿಗೆ ಏನ್ ಚಾಯ್ಸ್ ಇರ್ತದೆ? ಹಾಗಾದ್ರೆ ಸೀಟ್ ಅಲಾಟ್ ಆಗದೆ ಇರೋರಿಗೆ ಏನೂ ಚಾಯ್ಸ್ ಇರೋದಿಲ್ಲ, ನೋ ಚಾಯ್ಸ್ ವಿಲ್ ಬಿ ಅವೈಲೇಬಲ್. ಅದಕ್ಕಾಗಿ ಚಿಂತೆ ಮಾಡಬೇಡಿ, ನೋ ಚಾಯ್ಸ್ ಇಸ್ ಅವೈಲೇಬಲ್ ಫಾರ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್. ಫೈನ್, ಇದು ಇಷ್ಟು ಕೆಲಸ ಮುಗೀತು. ರೌಂಡ್ 2 ಸ್ಟಾರ್ಟ್ ಆಯ್ತು. ಈಗ ರೌಂಡ್ 2 ಸ್ಟಾರ್ಟ್ ಆದ್ಮೇಲೆ ಏನಾಗ್ತದೆ? ರೌಂಡ್ 2 ದಲ್ಲಿ ಮೊದಲು ಕೆಇ ಅವರು ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಮಾಡಿದ ಮೇಲೆ ಫಸ್ಟ್ ಸ್ಟೆಪ್ ಆಪ್ಷನ್ ಎಂಟ್ರಿ ಲಿಂಕ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟ ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡ್ಕೊಳ್ಬಹುದು.
ನೋಡಿ ಹಿಂದೆ ನಾನು ಹೇಳಿದೆ ಚಾಯ್ಸ್ 2 ತಗೊಳ್ಳಿ ಅಥವಾ ಚಾಯ್ಸ್ 3 ತಗೊಳ್ಳಿ, ಇಮಿಡಿಯೇಟ್ ನೀವು ಆಪ್ಷನ್ಸ್ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಪ್ಷನ್ ಎಂಟ್ರಿಯಲ್ಲಿ ಬದಲಾವಣೆ ಯಾವಾಗ ಮಾಡ್ಕೊಳ್ಬಹುದು ಅಂದ್ರೆ ವೆನ್ ರೌಂಡ್ 2 ಸ್ಟಾರ್ಟ್ಸ್. ರೌಂಡ್ 2 ಸ್ಟಾರ್ಟ್ ಆದ್ಮೇಲೆ ಇವೆಲ್ಲ ಮಾಡ್ತೀರಿ. ಸೊ ದಟ್ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂದ್ರೆ ರೌಂಡ್ 2 ದಲ್ಲಿ ಯು ಕ್ಯಾನ್ ಡಿಲೀಟ್ ಆರ್ ಚೇಂಜ್ ದ ಆರ್ಡರ್ ಆಫ್ ಪ್ರಿಯಾರಿಟಿ, ಬಟ್ ಯು ಕಾಂಟ್ ಆಡ್ ಎನಿ ನ್ಯೂ ಆಪ್ಷನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ. ಓನ್ಲಿ ಇಫ್ ಎನಿ ನ್ಯೂ ಕಾಲೇಜ್ ಇಸ್ ಆಡೆಡ್ ಟು ದ ಕೆಇ ಆಪ್ಷನ್ ಎಂಟ್ರಿ, ದೆನ್ ಯು ಕ್ಯಾನ್ ಆಡ್ ದಟ್ ಪರ್ಟಿಕ್ಯುಲರ್ ಕಾಲೇಜ್ ಅಷ್ಟೇ. ನೆಕ್ಸ್ಟ್, ನೋ ಮಾಕ್ ಅಲಾಟ್ಮೆಂಟ್ ಇನ್ ರೌಂಡ್ 2. ರೌಂಡ್ 2ಗೆ ಮತ್ತೆ ಮಾಕ್ ಅಲಾಟ್ಮೆಂಟ್ ಕೊಡೋದಿಲ್ಲ. ಈಗ ಏನಾಗ್ತದ, ರೌಂಡ್ 2 ರಿಸಲ್ಟ್ ಅನೌನ್ಸ್ ಆಯ್ತು. ರಿಸಲ್ಟ್ ಅನೌನ್ಸ್ ಆದಾಗ ಸೀಟ್ ನಾಟ್ ಅಲಾಟೆಡ್ ಅಂತ ಒಂದು ಕೆಟಗರಿ. ನಿಮಗೇನು ಮತ್ತೆ ನಿಮಗೆ ಸೀಟ್ ಅಲಾಟ್ ಆಗೇ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರ್ಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲೂ ಅಲಾಟ್ ಆಗಲಿಲ್ಲ. ನೀವೇನ್ ಮಾಡ್ತೀರಿ, ಕಂಟಿನ್ಯೂ ಟು ರೌಂಡ್ 3. ರೌಂಡ್ 3ಗೆ ವೇಟ್ ಮಾಡ್ತೀರಿ ಅಷ್ಟೇ. ಈಗ ಸೀಟ್ ಅಲಾಟ್ ಆಯ್ತು. ಸೀಟ್ ಅಲಾಟ್ ಆಯ್ತು ಅನ್ನೋರಿಗೆ ಏನು ಚಾಯ್ಸು? ಇಲ್ಲಿ ಸೀಟ್ ಅಲಾಟ್ ಆಯ್ತು ಅನ್ನೋದ್ರಲ್ಲಿ ಮತ್ತೆ ಎರಡು ರೀತಿ ವಿದ್ಯಾರ್ಥಿಗಳು ಇರ್ತಾರೆ. ಒಂದು ರೌಂಡ್ 1 ನಲ್ಲೂ ಅಲಾಟ್ ಆಗಿ ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಬಂದಿರ್ತೀರಿ. ಒಂದು ನಿಮಗೆ ಅದು ಅಪ್ಗ್ರೇಡ್ ಆಗಿರ್ಬೋದು ಅಥವಾ ಅದೇ ಕಾಲೇಜೇ ಅಲಾಟ್ ಆಗಿರ್ಬೋದು. ಎರಡನೇ ರೀತಿ ವಿದ್ಯಾರ್ಥಿಗಳು ರೌಂಡ್ 1 ನಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ, ಬಟ್ ಈ ರೌಂಡ್ ಅಲ್ಲಿ ಸೀಟು ಸಿಕ್ಕಿದೆ. ಎರಡು ರೀತಿ ಇದಾರೆ ಇಲ್ಲಿ. ನಿಮಗೆ ಅಲೋ ಇರೋದು ಓನ್ಲಿ 2 ಚಾಯ್ಸಸ್ಗಳು ಮಾತ್ರ. ಇದು ಬಹಳ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಇಂದ ಈ ಚೇಂಜಸ್ ಮಾಡಿದ್ದಾರೆ. ಓನ್ಲಿ 2 ಚಾಯ್ಸ್. ಗೊತ್ತಿರಲಿ, ಇದರಲ್ಲಿ ಮೆಡಿಕಲ್ದವರು ಬಂತು. ಮೆಡಿಕಲ್ ಸೆಕೆಂಡ್, ಈಗ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ ಮತ್ತೆ ಸೀಟ್ ಎರಡೂ ಬೇಕನ್ನೋರು ಪಾರ್ಟಿಸಿಪೇಟ್ ಮಾಡಿದ್ರಿ. ಆ ಸೀಟ್ ಅಲಾಟ್ ಆಯ್ತು, ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಬರ್ತೀರಿ. ಈಗ ಮೆಡಿಕಲ್ ಕಾಲೇಜಸ್ ಇಲ್ಲಿ ಆಡ್ ಆಗ್ತದೆ, ಮೇಲೆ ಆಡ್ ಮಾಡ್ಕೋತೀರಿ. ಅದನ್ನ ಮುಂದೆ ಹೇಳ್ತೀನಿ. ಮೆಡಿಕಲ್ ಕಾಲೇಜಸ್ ಗಳನ್ನ ಆಡ್ ಮಾಡ್ಕೊಂಡ ಮೇಲೆ ಅದ್ರ ಕೆಳಗಡೆ ಇಂಜಿನಿಯರಿಂಗ್ ಅಥವಾ ವೆಟರ್ನರಿ ಅಥವಾ ಫಾರ್ಮಸಿಸ್ ಹಾಗೆ ಇರುತ್ತಲ್ವಾ. ಸೊ ನಿಮಗೆ ಅಲಾಟ್ ಆಗಿದ್ದಾಗಿರ್ಬೋದು ಅಥವಾ ಅಲಾಟ್ ಆಗದೆ ಇರುವುದಾಗಿರ್ಬೋದು. ಈಗ ನಿಮಗೆ KCET ರಿಲೇಟೆಡ್ ಸೀಟ್ ಅಲಾಟ್ ಆಯ್ತು ಅಂದ್ರೆ ಇದೇ ರೂಲೇ ಕಂಟಿನ್ಯೂ ಆಗ್ತದೆ. ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆದ್ರೆ ಮಾತ್ರ ನಾನು ಮುಂದೆ ಹೇಳುವಂತ ರೂಲ್ ಬರ್ತದೆ. ಇಲ್ಲಿ ಇರೋದು ನಿಮಗೆ ಎರಡೇ ಚಾಯ್ಸ್. ಒಂದು ಚಾಯ್ಸ್ 1. ಚಾಯ್ಸ್ 1 ಏನು ಅಂದ್ರೆ ಈಗ ಅಲಾಟ್ ಆಗಿರೋ ಸೀಟು ಸ್ಯಾಟಿಸ್ಫೈ ಆಗಿದೆ, ಬೇರೆ ಆಪ್ಷನ್ ಇಲ್ಲ ನಿಮಗೆ. ಯು ಹ್ಯಾವ್ ಟು ಸ್ಯಾಟಿಸ್ಫೈ ವಿತ್ ದ ಅಲಾಟೆಡ್ ಸೀಟ್. ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಚಾಯ್ಸ್ 4. ಚಾಯ್ಸ್ 4 ರಿಮೆಂಬರ್, ನಾಟ್ ಚಾಯ್ಸ್ 2. ಚಾಯ್ಸ್ 4 ಅಲಾಟ್ ಇರ್ತದೆ ಹೊರತು ಚಾಯ್ಸ್ 2 ಇರೋದಿಲ್ಲ. ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಅನ್ನ ಹೇಳಬೇಕಿತ್ತು, ಅದನ್ನ ಆಡ್ ಮಾಡ್ತೀನಿ ನಾನು. ಫೈನ್, ಅಲ್ಲಿ ನೋಡೋಣಂತೆ. ಈಗ ಫಸ್ಟ್ ಚಾಯ್ಸ್ ಏನಂದ್ರೆ ಚಾಯ್ಸ್ 1. ಈಗ ಇಲ್ಲಿ ಚಾಯ್ಸ್ 1 ನೀವು ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಿ. ಇಲ್ಲಿ ಬಂದ ಮೇಲೆ ಆ ಸೀಟು ಅನಿಸಿದೆ ನಿಮಗೆ, ಇದು ನನಗೆ ಸಮಾಧಾನ ಇಲ್ಲ. ನೀವು ಕೂಡ ಚಾಯ್ಸ್ 1 ತಗೊಳ್ಬೇಕನ್ನೋ ಕಂಪಲ್ಸರಿ ಇಲ್ಲ. ಸೊ ನೀವು ಚಾಯ್ಸ್ 4 ತಗೊಂಡು ಹೊರಗೆ ಹೋಗ್ಬೋದು ಕೌನ್ಸಿಲಿಂಗ್ ಇಂದ. ಬಟ್ ನಿಮಗೆ ಆ ಸೀಟ್ ಬೇಕು. ಓಕೆ, ನೀವು 100% ಸ್ಯಾಟಿಸ್ಫೈಡ್, ಬೇರೆ ಆಪ್ಷನ್ ಇಲ್ಲ. ಒಂದೊಮ್ಮೆ ಈಗ ಅಲಾಟ್ ಆಗಿರೋ ಸೀಟು ಸ್ಯಾಟಿಸ್ಫೈ ಇಲ್ಲ ಅಂದ್ರೂ ಇದಕ್ಕಿಂತ ಮೇಲಿಂದ ಯಾವ್ದಾದ್ರು ಸೀಟ್ ಸಿಗ್ಲಿಲ್ಲ ಅಂದ್ರೆ ನಾನು ಇದಕ್ಕೆ ಅಡ್ಮಿಷನ್ ಮಾಡಿಸ್ತೀನಿ ಅನ್ನೋರು ಕೂಡ ಇಲ್ಲಿ ಅಡ್ಮಿಷನ್ ಮಾಡಿಸ್ಲೇಬೇಕು. ಇದನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ನೋ ಹೋಲ್ಡಿಂಗ್ ಆಫ್ ಸೀಟ್ ಹಿಯರ್. ಸೊ ಅದಕ್ಕಾಗಿ ಚಾಯ್ಸ್ 1 ಏನ್ ಸೆಲೆಕ್ಟ್ ಮಾಡ್ತೀರಿ 100% ಸ್ಯಾಟಿಸ್ಫೈ ಇದೆ ಅಂತಾನೆ ಅರ್ಥ. ಸೊ ಚಾಯ್ಸ್ ಸೆಲೆಕ್ಟ್ ಮಾಡಿ, ಫೀಸ್ ಪೇಮೆಂಟ್ ಮಾಡಿ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಇದನ್ನ ಮತ್ತೆ ಈಚ್ ಸ್ಟೆಪ್ ಆ ರೌಂಡ್ ಬಿಟ್ಟಾಗ ಹೇಳ್ತೀನಿ, ಹೇಗೆ ಫೀಸ್ ಪೇಮೆಂಟ್ ಮಾಡಬೇಕು, ಕನ್ಫರ್ಮೇಶನ್ ಸ್ಲಿಪ್ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಎಲ್ಲವನ್ನು ಕೂಡ ರಫ್ಲಿ ಮೇಲಿನ ಮೇಲೆ ಅರ್ಥ ಮಾಡ್ಕೊಳ್ಳಿ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಿ. ಸೊ ಫೀಸ್ ಪೇ ಮಾಡಿ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ತಗೊಳ್ಳಿ ಕಾಲೇಜ್ಗೆ. ಆದ್ರೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ ಈಗ ರೌಂಡ್ 3 ಇದನ್ನ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ಅಲೋ ಮಾಡ್ತಾರೋ ಇಲ್ಲೋ ಏನೂ ಚಿಂತೆ ಬೇಡ. ಆಲ್ರೆಡಿ ಹೇಳಿದ್ದಾರೆ KE ಅವರು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ಅಪ್ಗ್ರೇಡೇಷನ್ ದೆನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ರೌಂಡ್ 3. ಏನೂ ಚಿಂತೆ ಬೇಡ, ರೌಂಡ್ 3 ದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಅಷ್ಟೇ. ಏನ್ ಕಂಡೀಷನ್ ಹಾಗಾದ್ರೆ? ಸೊ ಏನ್ ಕಂಡೀಷನ್ ಅಂದ್ರೆ ರೌಂಡ್ 3 ಅಲ್ಲಿ ಏನಾದ್ರು ಮತ್ತೆ ನಿಮಗೆ ಇದಕ್ಕಿಂತ ಮ್ಯಾಗಿನ್ ಸೀಟ್ ಅಲಾಟ್ ಆದ್ರೆ ಸೊ ಅವಾಗ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಗೊತ್ತಿರ್ಲಿ. ಮತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕಂದ್ರೆ ಆಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಾನೆ ಇಟ್ಕೊಳ್ಳೋಣ ಆಸ್ ಫಾರ್ ದ ಟೈಮ್ ಬೀಯಿಂಗ್. ಸೊ ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ KE ಅವರು. ಬಟ್ ಕೊಡೋದಿಲ್ಲ ಅಂತ ಅಂದ್ರೂ ಕೂಡ ಇದಕ್ಕಿಂತ ಮೇಲಿನ ಕಾಲೇಜ್ ನಿಮ್ಗೆ ಅಲಾಟ್ ಆಗಿದೆ ಅಲ್ವಾ. ಸೊ ಈಗ 1 2 3 4 5 ಇದೆ, 5th ಕಾಲೇಜ್ ಅಲಾಟ್ ಆಗಿದೆ, ಮೇಲ್ಗಡೆ 1 to 4 ಇದೆ. ಆ 1 to 4 ನೀವು ರೌಂಡ್ 3 ದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಷ್ಟೇ. ಕಂಡೀಷನ್ ಏನು, ಈ ರೌಂಡ್ 3 ದಲ್ಲಿ ನಿಮಗೆ ಸೀಟ್ ಅಲಾಟ್ ಆಯ್ತು. ಅಲಾಟ್ ಆದ್ರೆ ಕಂಪಲ್ಸರಿ ಅಡ್ಮಿಷನ್ ಆ ಕಾಲೇಜಿಗೆ ಮಾಡಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಜಸ್ಟ್ ಇಮ್ಯಾಜಿನ್ ನಿಮಗೆ 1 2 3 4 5 ಕಾಲೇಜ್ ಇತ್ತು. ಸೊ 5th ಕಾಲೇಜು, ಈಗ 4th ಕಾಲೇಜ್ ಅಲಾಟ್ ಆಗಿದೆ. 4th ಕಾಲೇಜ್ ಅಲಾಟ್ ಆಗಿದೆ ಯಾವಾಗ? ರೌಂಡ್ 2 ದಲ್ಲಿ. ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ತೀರಿ. ರೌಂಡ್ 3 ಪಾರ್ಟಿಸಿಪೇಟ್ ಮಾಡಿದಾಗ ಸೆಕೆಂಡ್ ಕಾಲೇಜ್ ರೌಂಡ್ 3 ದಲ್ಲಿ ಅಲಾಟ್ ಆಯ್ತು. ಅವಾಗ ಏನಾಗ್ಬಿಡ್ತದ ಅಂದ್ರೆ ಈ ನಿಮ್ಮ 4th ಕಾಲೇಜ್ ಅಲಾಟ್ ಆಗಿ ನೀವೇನು ಅಡ್ಮಿಷನ್ ತಗೊಂಡಿದ್ದೀರಲ್ವಾ, ಈ ಕಾಲೇಜು ಕ್ಯಾನ್ಸಲ್ ಆಗ್ತದ, ನಿಮ್ಮ ಹೆಸರಿಂದ ಕ್ಯಾನ್ಸಲ್ ಆಗ್ತದ. ಇಟ್ ಈಸ್ ಅಲಾಟೆಡ್ ಟು ಅನದರ್ ಸ್ಟೂಡೆಂಟ್. ಗೊತ್ತಿರ್ಲಿ, ಅನದರ್ ಸ್ಟೂಡೆಂಟ್. ಸೊ ಈಗ ನೀವು ಇಲ್ಲಿ ಬಂದು ಹೇಳಲಿಕ್ಕೆ ಬರೋದಿಲ್ಲ, ಸರ್ ನಾನು ರೌಂಡ್ 2 ದಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೊಂಡಿದ್ದೆ, ನಾನು ರೌಂಡ್ 3 ಹಂಗೆ ಪಾರ್ಟಿಸಿಪೇಟ್ ಮಾಡಿದೆ, ಸಿಗೋದಿಲ್ಲ ಅಂತೇಳಿ ಈಗ ಸಿಕ್ಬಿಡ್ತು, ರೌಂಡ್ 3 ಸಿಕ್ಕಿರೋ ಕಾಲೇಜ್ ಬೇಡ ನನಗೆ, ರೌಂಡ್ 2 ದಲ್ಲಿ ಸಿಕ್ಕಿರೋ ಕಾಲೇಜ್ ನನಗೆ ಕೊಡಿ. ಇದು ಯಾವುದೂ ಕೂಡ ನಡೆಯೋದಿಲ್ಲ. ಅದಕ್ಕಾಗಿ ರೌಂಡ್ 2 ದಿಂದ ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ 10 ಸಾರಿ ಯೋಚನೆ ಮಾಡಿ, ನನಗೆ ಯಾವೆಲ್ಲ ಕಾಲೇಜಸ್ಗಳು ಬೇಕು, ಆ ಕಾಲೇಜಿಗೆ ಪಾರ್ಟಿಸಿಪೇಟ್ ಮಾಡ್ತೀನಾ, ಸೀಟ್ ಸಿಕ್ಕರು ಹೋಗ್ತೀನಾ ಅಂದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಇಲ್ಲ ಅಂದ್ರೆ ಒಂದು ಸಾರಿ ನಿಮಗೆ ಇಲ್ಲಿ ಸೀಟ್ ಅಲಾಟ್ ಆಯ್ತು ಅಂದ್ರೆ
ನಿಮಗೆ ಸಿಕ್ಕಿರೋ R2 ಸೀಟ್ ಏನಿದೆ ಅದು ನಿಮ್ಮ ಇಲ್ಲಿಂದ ಡಿಲೀಟ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಅದು ಬೇರೆಯವರಿಗೆ ಅಲಾಟ್ ಆಗ್ತದೆ. ನಿಮ್ಮ ಹಾಗೇನೆ ಕೆಳಗಡೆ ಬೇರೆಯವರು ವೇಟ್ ಮಾಡ್ತಾ ಇದಾರಲ್ವಾ, ಅವರಿಗೆ ಅಲಾಟ್ ಆಗ್ತದೆ, ನಿಮಗೆ ಸಿಗೋದಿಲ್ಲ. ಅದಕ್ಕಾಗಿ ಕಂಪಲ್ಸರಿ ಅಡ್ಮಿಷನ್. ಇಫ್ ಸೀಟ್ ನಾಟ್ ಅಲಾಟೆಡ್, ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಮೀನಿಂಗ್ ಏನು, ರೌಂಡ್ 2 ಸೀಟ್ ನಿಮ್ಮ ಹತ್ರ ಆಲ್ರೆಡಿ ಅಡ್ಮಿಷನ್ ಮಾಡಿಸಿದ್ದೇ ಇದೆ, ಹೋಗಿ ಅದಕ್ಕೆ ಕಂಟಿನ್ಯೂ ಮಾಡ್ತೀರಷ್ಟೇ. ರೌಂಡ್ 2 ಸೀಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಕನ್ಫರ್ಮ್ ಆಗಿದೆ, ಚಿಂತೆ ಬೇಡ, ಎಲ್ಲೂ ಹೋಗಿಲ್ಲ ಅದು. ಸೊ ಅದನ್ನ ಇಟ್ಕೊಂಡೇ ನೀವು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ರೌಂಡ್ 3 ಪಾರ್ಟಿಸಿಪೇಟ್ ಮಾಡಿದ್ರಿ. ಅದಕ್ಕಾಗಿ ಏನೂ ಚಿಂತೆ ಬೇಡ, ಸೀಟ್ ನಾಟ್ ಅಲಾಟೆಡ್, ರೌಂಡ್ 2 ಸೀಟ್ ಇಸ್ ಆಲ್ವೇಸ್ ಯುವರ್ಸ್ ಓನ್ಲಿ, ಇಟ್ ಇಸ್ ಕನ್ಫರ್ಮ್ಡ್ ಆಲ್ರೆಡಿ. ಸೊ ಇದು ರೌಂಡ್ 2ಗೆ ಸಂಬಂಧಪಟ್ಟಿದ್ದು. ರೌಂಡ್ 3ಗೆ ಸಂಬಂಧಪಟ್ಟಿದ್ದು ಬಹಳ ಇಂಪಾರ್ಟೆಂಟ್. ರೌಂಡ್ 3 ಚಾಯ್ಸ್ 1 ಆಯ್ತು. ಇನ್ನು ರೌಂಡ್ 3ದಲ್ಲಿ ಚಾಯ್ಸ್ 4 ಇನ್ನೊಂದು ಆಪ್ಷನ್ ಏನ್ ಕೊಡ್ತಾರೆ ಇಲ್ಲಿ, ಓನ್ಲಿ ನಿಮಗೆ ಕೊಡುವಂತ ಆಪ್ಷನ್ ಏನು ಅಂತಂದ್ರೆ ಚಾಯ್ಸ್ 4, ಸೆಕೆಂಡ್ ಆಪ್ಷನ್ ಇರೋದು ಓನ್ಲಿ ಚಾಯ್ಸ್ 4. ಚಾಯ್ಸ್ 4 ಅಂದ್ರೆ ಮೀನಿಂಗ್ ಏನು, ಚಾಯ್ಸ್ 4 ಅಂತ ಅಂದ್ರೆ ಯು ಆರ್ ಗೋಯಿಂಗ್ ಔಟ್ ಆಫ್ ದ ಕೌನ್ಸಿಲಿಂಗ್. ರಿಮೆಂಬರ್, ಚಾಯ್ಸ್ 4 ಯು ಆರ್ ಗೋಯಿಂಗ್ ಔಟ್ ಆಫ್ ದ ಕೌನ್ಸಿಲಿಂಗ್. ನೀವು ಇಲ್ಲಿ ಔಟ್ ಆಫ್ ದ ಕೌನ್ಸಿಲಿಂಗ್ ಹೋದ್ರೂ ಕೂಡ ಅವರು ಒಂದು ಕಡೆ ಹೇಳಿರೋದು ಏನಂತಂದ್ರೆ, ನೀವು ರೌಂಡ್ 2ದಲ್ಲಿ ರಿಮೆಂಬರ್, ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು ಕೂಡ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ರೌಂಡ್ 3 ಅಂತ ಹೇಳ್ತಾರೆ ಅವರು. ಮೇ ಬಿ ನಿಮ್ಮ ಹತ್ರ ನನಗನ್ಸೋ ಪ್ರಕಾರ ಕೆಲವೊಂದಷ್ಟು ದುಡ್ಡನ್ನ ಕಟ್ಸ್ಕೋತಾರೆ. ಓಕೆ, ಅಂದ್ರೆ ಕೆಲವೊಂದಷ್ಟು ದುಡ್ಡು ಅಂತಂದ್ರೆ ಏನು, ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಇರ್ತದೆ. ಓಕೆ, ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಏನಿರ್ತದೆ, ಅದನ್ನ ಕಟ್ಸ್ಕೊಂಡು ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಇನ್ನು ಕೆಇಎ ಬ್ರೋಷರ್ ಅಲ್ಲಿ ನೋಡಿ 9ನೇ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಇಫ್ ಅ ಕ್ಯಾಂಡಿಡೇಟ್ ಡಿಸೈಡ್ಸ್ ಟು ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್, ಸೊ ದೇ ಕ್ಯಾನ್ ಡೂ ಸೊ ಆಫ್ಟರ್ ದ ಪಬ್ಲಿಕೇಶನ್ ಆಫ್ ಅವೈಲೇಬಲ್ ಸೀಟ್ ಮ್ಯಾಟ್ರಿಕ್ಸ್ ಆಫ್ ಥರ್ಡ್ ರೌಂಡ್ ಅಂತ ಇದೆ. ಸೊ ಔಟ್ ಆಫ್ ದ ಕೌನ್ಸಿಲಿಂಗ್ ಆಗ್ತೀರಿ, ಅಂದ್ರೆ ಕೌನ್ಸಿಲಿಂಗ್ ಆಫ್ ರೌಂಡ್ 2 ಆಗ್ತೀರಿ, ಬಟ್ ಇನ್ ರೌಂಡ್ 3 ಯು ಕ್ಯಾನ್ ಪಾರ್ಟಿಸಿಪೇಟ್. ಗೊತ್ತಿರಲಿ, ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂದ್ರೆ ಚಾಯ್ಸ್ 4 ತಗೊಂಡು ನೀವು ಕಂಪ್ಲೀಟ್ ಹೊರಗೆ ಹೋಗೋದಿಲ್ಲ, ರೌಂಡ್ 2ದಿಂದ ಹೊರಗೆ ಹೋಗ್ತೀರಿ. ರೌಂಡ್ 3 ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕೊಂದಷ್ಟು ಫೀಸ್ ಕಟ್ಸ್ಕೋತಾರೆ ಅವರು, 10,000ನೋ 20,000ನೋ 50,000ನೋ 1 ಲಕ್ಷನೋ ಕಟ್ಸ್ಕೊಂಡು ನಿಮ್ಮ ಹತ್ರ ಮುಂದೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕೆ ಕಟ್ಸ್ಕೋತಾರೆ ಅಂದ್ರೆ, ಈಗ ರೌಂಡ್ 3ದಲ್ಲಿ ನಿಮಗೆ ಸೀಟ್ ಅಲಾಟ್ ಆಯ್ತು ಅಂದ್ರೆ ಕಂಪಲ್ಸರಿ ನೀವು ಅಡ್ಮಿಷನ್ ತಗೊಳ್ಳೇಬೇಕು, ಆವಾಗ ನನಗೆ ಬೇಡ ಅಂತ ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ, ಆ ಕಾರಣಕ್ಕೆ ಕಟ್ಸ್ಕೋತಾರೆ. ಇದು ರೌಂಡ್ 2 ಸಂಬಂಧಪಟ್ಟಾಗೆ. ರೌಂಡ್ 3 ಏನ್ ಮಾಡ್ತಾರೆ ಹಾಗಾದ್ರೆ, ರೌಂಡ್ 3ಗೆ ಮತ್ತೆ ಕೆಇ ಅವರು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಕೊಡ್ತಾರೆ, ಆಪ್ಷನ್ ಅನ್ನ ಸಬ್ಮಿಟ್ ಮಾಡಿ. ಇಲ್ಲಿ ಸಬ್ಮಿಟಿಂಗ್ ಆಪ್ಷನ್ ಅಂದ್ರೆ ಇಲ್ಲಿ ನನಗೆ ಸ್ವಲ್ಪ ಕ್ಲಾರಿಟಿ ಕೆಇ ಅವರ ಕಡೆಯಿಂದ ಸಿಕ್ಕಿಲ್ಲ. ಏನಂದ್ರೆ ಇಲ್ಲಿ ಮತ್ತೆ ಕಂಪ್ಲೀಟ್ ಹೊಸದಾಗಿನ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೋ, ಅಥವಾ ನಿಮ್ಗೆ ಆಲ್ರೆಡಿ ಈಗ ಅಲಾಟ್ ಆಗಿ ಅಡ್ಮಿಷನ್ ತಗೊಂಡಿರೋ ಕಾಲೇಜ್ಗಿನ ಮೇಲಿನ ಕಾಲೇಜಿಗೆ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣಂತೆ. ಸೊ ಅದಾದ್ಮೇಲೆ ರೌಂಡ್ 3 ಫೈನಲ್ ರಿಸಲ್ಟ್ ಔಟ್ ಮಾಡ್ತಾರೆ. ಅದಾದ್ಮೇಲೆ ದೇರ್ ಇಸ್ ನೋ ಚಾಯ್ಸ್ ವಿಲ್ ಬಿ ಗಿವನ್. ಬಹಳ ಇಂಪಾರ್ಟೆಂಟ್, ನೋ ಚಾಯ್ಸ್ ಇಲ್ಲ. ಸೊ ಜೀವನದಲ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ಚಾಯ್ಸ್ ಇರೋದಿಲ್ಲ, ಅದೇ ರೀತಿ ಕೆಇ ಅಲ್ಲೂ ಥರ್ಡ್ ರೌಂಡ್ ಅಲ್ಲಿ ಚಾಯ್ಸ್ ಇಲ್ಲ. ಸೊ ಸೀಟ್ ಅಲಾಟ್ ಆಯ್ತು ಅಥವಾ ಅಪ್ಗ್ರೇಡ್ ಆಯ್ತು ಸೆಕೆಂಡ್ ರೌಂಡ್ ಇಂದ, ಕಂಪಲ್ಸರಿ ಪೇ ದ ಫೀಸ್ ಇಫ್ ಎನಿ. ಅಂದ್ರೆ ಡಿಫರೆನ್ಸ್ ಏನಾದ್ರು ಇದ್ರೆ ಮಾತ್ರ. ಇಲ್ಲಿ ಕೇಳ್ಬೋದು, ಈಗ ಸರ್ ನಾನು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀನಿ, ಸೊ ಸೆಕೆಂಡ್ ರೌಂಡ್ ಅಲ್ಲಿ ನಾ ಫೀಸ್ ಪೇಮೆಂಟ್ ಮಾಡಿದ್ದೀನಿ, ಆ ಫೀಸ್ ಮತ್ತೆ ನಾ ಥರ್ಡ್ ರೌಂಡ್ ಪೇಮೆಂಟ್ ಮಾಡಬೇಕಾ ಬೇರೆ ಕಾಲೇಜ್ ಅಲಾಟ್ ಆದ್ರೆ? ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸೆಕೆಂಡ್ ರೌಂಡಿಗೆ ನೀವೇನು ಫೀಸ್ ಪೇಮೆಂಟ್ ಮಾಡ್ತೀರಿ ಅದು ಕೆಇ ಅವರ ಹತ್ರನೇ ಇರುತ್ತೆ. ಸೊ ಆ ಕಾರಣಕ್ಕೆ ಕೆಇ ಅವರು ಏನ್ ಮಾಡ್ತಾರೆ ಅಂದ್ರೆ, ಆ ಫೀಸ್ ಅನ್ನ ಕೆಇ ಅವರು ಹೊಸ ಕಾಲೇಜಿನ ಅಲಾಟ್ ಆಗ್ತದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೊಸ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಸೊ ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ತಗೋತೀರಿ ಅಷ್ಟೇ. ಸೊ ಇದರಾಗಿ ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಅಡ್ಮಿಷನ್ ತಗೋತೀರಿ ಅಷ್ಟೇ ಹೊರತು ನೀವು ಮತ್ತೆ ಅಲ್ಲಿ ಫೀಸ್ ಅನ್ನ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಫೈನ್, ಇದು ರೌಂಡ್ 3. ಸೊ ಇದರಲ್ಲಿ ಕೆಲವೊಂದಷ್ಟು ಪಾಯಿಂಟ್ ಓನ್ಲಿ KCET-ಗೋಸ್ಕರ ವೇಟ್ ಮಾಡ್ತಾ ಇದ್ದವ್ರು ನೆನ್ಪಿಟ್ಕೊಳ್ಳಿ, ಯು ವಿಲ್ ಗೆಟ್ ಗುಡ್ ಕಾಲೇಜ್ ಇನ್ ರೌಂಡ್ 2 ಆರ್ ರೌಂಡ್ 3. ಸೊ ವೇಟ್ ಟಿಲ್ ಫರ್ದರ್ ರೌಂಡ್. ಆಲ್ರೆಡಿ ಹೇಳಿದೀನಿ, ರೌಂಡ್ 1ದಲ್ಲಿ ಯಾವುದೋ ಸೀಟ್ ಸಿಕ್ಬಿಡ್ತು, ಇಷ್ಟು ದಿನ ವೇಟ್ ಮಾಡ್ತಾ ಇದ್ರಿ, ಸೀಟ್ ಸಿಕ್ಬಿಡ್ತು, ಖುಷಿಯಿಂದ ಹೋಗಿ ಅಡ್ಮಿಷನ್ ಮಾಡಿಸ್ಬಿಡ್ಬೇಡಿ. ಯಾಕಂದ್ರೆ ಅದಕ್ಕಿಂತ ಬೆಟರ್ ಕಾಲೇಜ್ ನಿಮಗೆ ಸಿಗೋ ಚಾನ್ಸ್ ರೌಂಡ್ 2 ರೌಂಡ್ 3ದಲ್ಲೇ ಇರುತ್ತೆ. ಒಂದೊಮ್ಮೆ ನಿಮಗೆ ರೌಂಡ್ 1ನಲ್ಲಿ ಫಸ್ಟ್ ಕಾಲೇಜ್ ಅಲಾಟ್ ಆಗಿಬಿಡ್ತು, ಬೇರೆ ಆಪ್ಷನ್ನೇ ಇಲ್ಲ, ಅವಾಗ ನೀವು ಪಾರ್ಟಿಸಿಪೇಟ್ ಕಂಪ್ಲೀಟ್ ಅಡ್ಮಿಷನ್ ಮಾಡಿಸಿ. ಆದ್ರೆ ಅದಕ್ಕಿಂತ ಕೆಳಗಿಂದ ಯಾವ್ದೋ ಕಾಲೇಜ್ ಅಲಾಟ್ ಆದ್ರೂ ವೇಟ್ ಮಾಡಿ, ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಮುಂದಿನ 4 ವರ್ಷ ಬಹಳ ಇಂಪಾರ್ಟೆಂಟು. ಈಗ ಒಂದು 10 ದಿವಸದಲ್ಲಿ ನೀವು ಅಡ್ಮಿಷನ್ ಮಾಡಿ ನಾನು ಟೆನ್ಷನ್ ಫ್ರೀ ಆಗ್ತೀನಿ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದಕ್ಕಾಗಿ ವೇಟ್ ಮಾಡಿ. ಸೊ ಯು ವಿಲ್ ಗೆಟ್ ಗುಡ್ ಕಾಲೇಜ್ ಇನ್ ರೌಂಡ್ 2 ಆರ್ ರೌಂಡ್ 3. ಎರಡನೇದು, ಟೇಕ್ ಅಡ್ಮಿಷನ್ ಇನ್ ರೌಂಡ್ 1 ಓನ್ಲಿ ಇಫ್ ಫಸ್ಟ್ ಆಪ್ಷನ್ ಇಸ್ ಅಲಾಟೆಡ್ ಅಂಡ್ ಯು ಆರ್ 100% ಸ್ಯಾಟಿಸ್ಫೈಡ್. ಆಲ್ರೆಡಿ ಹೇಳಿದ್ದೀನಿ, ರೌಂಡ್ 1ನಲ್ಲಿ 100% ಸ್ಯಾಟಿಸ್ಫೈ ಇದ್ದು ಫಸ್ಟ್ ಆಪ್ಷನ್ ಸಿಕ್ಕಿದೆ ಅಂದ್ರೆ ಮಾತ್ರ ಅಡ್ಮಿಷನ್ ಮಾಡಿಸಿ, ಇಲ್ಲ ಅಂದ್ರೆ ಮಾಡಬೇಡಿ. ಇನ್ನು ರೌಂಡ್ 1ನಲ್ಲಿ ಯು ವಿಲ್ ನಾಟ್ ಗೆಟ್ ಗುಡ್ ಕಾಲೇಜ್. ಮೆಂಟಲಿ ರೆಡಿ ಆಗ್ಬಿಡಿ. ಸ್ವಲ್ಪ ಕಡಿಮೆ ರ್ಯಾಂಕ್ ಇದ್ದವರು ಅಂದ್ರೆ 1,000 2,000 ಇದ್ದವರು ನಿಮ್ಗೆ ಬೇಕಾದ ಕಾಲೇಜ್ ಸಿಗಬಹುದು. ಆದ್ರೆ ಅದಕ್ಕಿಂತ ಕೆಳಗಡೆ ಇದ್ದವರು ನಿಮಗೇನು ಯಾವ ಕಾಲೇಜ್ ಸಿಗಬಹುದು ಅಂತ ಅನ್ಕೊಂಡಿದ್ರಲ್ಲ, ಈಗ ಲಾಸ್ಟ್ ಇಯರ್ ಕಟ್ ಆಫ್ ಅಲ್ಲಿ ಅನಾಲಿಸಿಸ್ ಮಾಡಿ, ಸೊ ಆ ಕಾಲೇಜ್ ನಿಮಗೆ ಸಿಗದೇ ಇರಬಹುದು. ಬಟ್ ನೋ ನೀಡ್ ಟು ವರಿ, ಹ್ಯಾವ್ ಪೇಷನ್ಸ್ ಅಂಡ್ ವೇಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಸೊ ಪೇಷನ್ಸ್ ಇರಲಿ, ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡಿ, ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೇಷನ್ಸ್ ಇರಲಿ, ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡಿ, ಬಹಳ ಇಂಪಾರ್ಟೆಂಟ್ ಇದು.
ಓಕೆ, ಸೊ ಯಾಕಂದ್ರೆ ಮುಂದೆ ಬರುವಂತ ರೌಂಡ್ಗಳಲ್ಲೇ ನಿಮಗೆ ಒಳ್ಳೆಯ ಸೀಟ್ ಸಿಗೋ ಚಾನ್ಸ್ ಇರ್ತದೆ. ರೈಟ್, ಸೊ ಇದು KCET-ಗೋಸ್ಕರ ಮಾತ್ರ ವೇಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಕತೆ. ನಾವು ಇಲ್ಲಿಗೆ KCET ಮಾತ್ರ ವೇಟ್ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ಸ್ಟಾಪ್ ಮಾಡಿ, ನೀವು ನೋಡೋ ಅವಶ್ಯಕತೆ ಇಲ್ಲ, ಮುಂದಿನ ನಿಮಗೆ ಅಪ್ಲೈ ಆಗೋದಿಲ್ಲ. ಈಗ ಇಲ್ಲಿ ಟೈಪ್ 2 ಸ್ಟೂಡೆಂಟ್ ಬಗ್ಗೆ ಮಾತಾಡೋಣಂತೆ. ಟೈಪ್ 2 ಯಾರು? ಅವರಿಗೆ KCET-ನೂ ಬೇಕು, ನೀಟು ಬೇಕು. ಆಸ್ ಅ ಸೆಕೆಂಡ್ ಪ್ರಿಯಾರಿಟಿ KCET ಇದೆ ಅವರಿಗೆ, ಬಟ್ ನೀಟೇ ಪ್ಲಾನ್ ಎ ಇರೋದೇ ನೀಟು. ಅಂಥವ್ರು ಹೋಲ್ಡ್ ಮಾಡ್ಕೊಂಡು, ಅಂದ್ರೆ ಇಂಜಿನಿಯರಿಂಗ್ ಸೀಟ್, ಇದು ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಆಗಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಮೊದಲು ಇಂಜಿನಿಯರಿಂಗ್ ಇವ್ರು ಸ್ಟಾರ್ಟ್ ಮಾಡ್ತಿರೋದಕ್ಕೆ, ಸೊ ಈಗ ಏನಾಗಿದೆ ಅಂದ್ರೆ ನನಗೆ ಮೆಡಿಕಲ್ ಅಲ್ಲಿ ಇನ್ನು ರ್ಯಾಂಕೇ ಬಂದಿಲ್ಲ, ಸಿಗಬಹುದಾ ಸಿಗೋದಿಲ್ವಾ ಗೊತ್ತಿಲ್ಲ, ಆ ಕಾರಣಕ್ಕೆ ನೀವು ಇಂಜಿನಿಯರಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ, ಇಲ್ಲಿ ಹೋಲ್ಡ್ ಮಾಡ್ಕೊಂಡು ಮುಂದೆ ಹೋಗುವಂಥವ್ರು. ಫೈನ್. ಇದರಲ್ಲಿ ನಿಮಗೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಸೇಮ್ ಇರ್ತದೆ. ಸೊ ಅದಾದಮೇಲೆ ಸೊ ನಿಮಗೆ ಸ್ಟೆಪ್ 5 ರೌಂಡ್ 1 ಫೈನಲ್ ರಿಸಲ್ಟ್ 15th ಜುಲೈಗೆ ಅನೌನ್ಸ್ ಆಗುತ್ತೆ. ಸೊ ಸೇಮ್ ರೌಂಡ್ 1 ನಿಮಗೆ ಸೀಟ್ ಅಲಾಟ್ ಆಗಿರ್ಬೋದು, ಅಲಾಟ್ ಆಗದೆ ಇರ್ಬೋದು. ಅಲಾಟ್ ಆಗಿಲ್ಲ ಅನ್ನೋರಿಗೆ ಚಿಂತೆ ಬೇಡ, ರೌಂಡ್ 2ಗೆ ಕಂಟಿನ್ಯೂ ಮಾಡ್ತೀರಿ. ಸೀಟ್ ಅಲಾಟ್ ಆದವರಿಗೆ 4 ಚಾಯ್ಸ್ ಕೊಡ್ತಾರೆ. ಸೀಟ್ ಅಲಾಟ್ ಆದವರಿಗೆ 4 ಚಾಯ್ಸ್ ಕೊಡ್ತಾರೆ. ಆದ್ರೆ ನೀವು ಯಾವ ರೀತಿ ವಿದ್ಯಾರ್ಥಿಗಳು, ನಿಮ್ಮ ಇಂಟೆನ್ಷನ್ ನೀಟೇ ಇದೆ ಫಸ್ಟ್ ಪ್ರಿಯಾರಿಟಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಸ್ ಯುವರ್ ಫಸ್ಟ್ ಪ್ರಿಯಾರಿಟಿ ಇಸ್ ನೀಟ್, ಡೋಂಟ್ ಟೇಕ್ ಚಾಯ್ಸ್ 1 ಹಿಯರ್. ಚಾಯ್ಸ್ 1 ತಗೊಳ್ಳೋ ಅಂತ ಮಿಸ್ಟೇಕ್ ಮಾಡಬೇಡಿ. ನಿಮಗೆ ಫಸ್ಟ್ ಕಾಲೇಜೇ ಸಿಕ್ಕಿರ್ಬೋದು, ಫಸ್ಟ್ ಕಾಲೇಜೇ ಸಿಕ್ಕಿದ್ರು ಕೂಡ ನೀವು ವೇಟ್ ಮಾಡಿ, KE ಅವರ ಇನ್ಸ್ಟ್ರಕ್ಷನ್ಸ್ ವೇಟ್ ಮಾಡಿ. KE ಅವರು ಏನು ರೂಲ್ಸ್ ಕೊಡ್ತಾರೆ ನೋಡೋಣಂತೆ. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಚಾಯ್ಸ್ 2 ತಗೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರ ಅವರು. ಸೊ ಅದಕ್ಕಾಗಿ ಚಿಂತೆ ಬೇಡ. ರೈಟ್, ಸೊ ಚಾಯ್ಸ್ 2 ಈಗ ನೋಡಿ, ಫಸ್ಟ್ ಕಾಲೇಜ್ ಅಲಾಟ್ ಆದ್ರೆ ಚಾಯ್ಸ್ 2 ಚಾಯ್ಸ್ 3 ದಲ್ಲಿ ಮೀನಿಂಗೇ ಇಲ್ಲ. ಬೇಕಾದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಮುಂದೆ ಹೋಗ್ಬೋದು ನೀವು, ಆದ್ರೆ ನೀವು ಹೋಲ್ಡ್ ಮಾಡ್ಕೊಂಡು ನೀಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಲ್ವಾ. ಅದಕ್ಕಾಗಿ ಸೊ ಚಾಯ್ಸ್ 2 ಆಪ್ಷನ್ ಕೊಡ್ತಾರ ನೋಡೋಣಂತೆ. ಯಾಕೆ ಕೊಡ್ತಾರ ಡೌಟ್ ಅಂದ್ರೆ, ನೋಡಿ ಇದು ಯಾರಿಗೆ ಫಸ್ಟ್ ಕಾಲೇಜ್ ಅಲಾಟ್ ಆದ್ರಿಗೆ ಅಷ್ಟೇ ಪ್ರಾಬ್ಲಮ್, ಸೆಕೆಂಡ್ ಥರ್ಡ್ ಕಾಲೇಜ್ ಅಲಾಟ್ ಆದ್ರಿಗೆ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಕಾಲೇಜ್ ಅಲಾಟ್ ಆದ್ರೆ ನೆಕ್ಸ್ಟ್ ಚಾಯ್ಸ್ ಮೀನಿಂಗೇ ಇರೋದಿಲ್ಲ. ಅದಕ್ಕಾಗಿ ಚಾಯ್ಸ್ 2 ಕೊಡಬಹುದು, ವೇಟ್ ಮಾಡಿ. ಆದ್ರೆ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಚಾಯ್ಸ್ 1 ಮಾತ್ರ ತಗೊಳ್ಳೋದಕ್ಕೇನೆ ಹೋಗ್ಬೇಡಿ. ಯಾವ ವಿದ್ಯಾರ್ಥಿಗಳು? ಟೈಪ್ 2 ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ ನಾನು. ವಿಡಿಯೋ ಸ್ಕಿಪ್ ಮಾಡಿ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಕೊಂಡು ನಂದು KCET ಒಂದೇ ಇದೆ, ನಾನು ಈ ರೂಲ್ ನನಗೆ ಅಪ್ಲೈ ಆಗುತ್ತಾ ಕೇಳಬೇಡಿ. ವಿಡಿಯೋವನ್ನ ಫಸ್ಟ್ ಸೆಕೆಂಡ್ ಇಂದ ನೋಡ್ತಾ ಹೋಗಿ. ಈಗ ನಾನು ಹೇಳ್ತಾ ಇರೋದು ಟೈಪ್ 2 ವಿದ್ಯಾರ್ಥಿಗಳು ಮಾತ್ರ. ಓಕೆ, ಸೊ ನೀವು ಯಾವುದೇ ಕಾರಣಕ್ಕೂ ಚಾಯ್ಸ್ 1 ತಗೋಬೇಡಿ. ಯಾಕಂದ್ರೆ ನೀವು ಚಾಯ್ಸ್ 1 ತಗೊಂಡ್ರಿ ಅಂದ್ರೆ ಯು ಮೆ ನಾಟ್ ಅಲೌಡ್ ಟು ಗೋ ಟು ನೆಕ್ಸ್ಟ್ ರೌಂಡ್. ಸೊ ಅದಕ್ಕಾಗಿ ಚಾಯ್ಸ್ 1 ತಗೋಬೇಡಿ, ಚಾಯ್ಸ್ 2 ತಗೊಳ್ಳಿ. ಚಾಯ್ಸ್ 2 ದಲ್ಲಿ ಸೇಮ್, ಚಾಯ್ಸ್ 2 ದಲ್ಲಿ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ವಿಶ್ ಟು ಪಾರ್ಟಿಸಿಪೇಟ್ ಫಾರ್ ಸೆಕೆಂಡ್ ರೌಂಡ್. ಇಲ್ಲಿ ನೀವು ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ, ನೀವು ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ರೈಟ್, ಸೊ ಚಾಯ್ಸ್ 2 ತಗೊಂಡವರಿಗೆ ನಾನು ಮತ್ತೆ ಅದನ್ನೇ ಹೇಳ್ತೀನಿ. ನಾನು ಯಾವುದು ಇಲ್ಲಿ ಹೇಳಿದಿನಲ್ವಾ, ಚಾಯ್ಸ್ 2 ತಗೊಂಡಾಗ ಇಲ್ಲಿ ಅದೇ ನೀವೀಗ 6ನೇ ಕಾಲೇಜ್ ಅಲಾಟ್ ಆಯ್ತು ಅಂತ ಇಟ್ಕೊಳ್ಳಿ. 6ನೇ ಕಾಲೇಜ್ ಅಲಾಟ್ ಆಯ್ತು, ನೆಕ್ಸ್ಟ್ ರೌಂಡಿಗೆ ಹೋದಾಗ ಕೆಳಗಡೆ ಇರೋ ಎಲ್ಲಾ ಕಾಲೇಜು ಡಿಲೀಟ್ ಆಗ್ತದ, ಮೇಲ್ಗಡೆ ಇರುವಂತ ಕಾಲೇಜಸ್ ಮಾತ್ರ ನಿಮ್ಮ ಹತ್ರ ಉಳಿತದ ಅನ್ನೋದು ಗೊತ್ತಿರಲಿ. ಚಾಯ್ಸ್ 2. ಸೊ ಚಾಯ್ಸ್ 3 ತಗೊಂಡಾಗ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ ಡಿಲೀಟ್ ಆಗ್ತದ, ಬಟ್ ಉಳಿದಿರುವಂತ ಎಲ್ಲಾ ಕಾಲೇಜು ನಿಮ್ಮ ಹತ್ರ ಹಾಗೆ ಇರ್ತದೆ. ಸೊ ಟೈಪ್ 2 ಸ್ಟೂಡೆಂಟ್ಸ್ ಗಳಿಗೆ ಸೊ ಚಾಯ್ಸ್ 1 ತಗೊಳಕ್ಕೆ ಹೋಗಬೇಡಿ. ಚಾಯ್ಸ್ 2 ನೀವು ಆರಾಮ್ಸೆ ತಗೋಬಹುದು, ಯಾವುದೂ ಟೆನ್ಷನ್ ಇಲ್ಲ, ಫೀಸು ಪೇ ಮಾಡೋ ಅವಶ್ಯಕತೆ ಇಲ್ಲ. ಚಾಯ್ಸ್ 3 ಆರಾಮ್ಸೆ ತಗೋಬಹುದು, ಆ ಸೀಟ್ ನಿಮಗೆ ಲೈಕ್ ಆಗಿಲ್ಲ ಅಂದ್ರೆ. ಆದ್ರೆ ಚಾಯ್ಸ್ 4 ಮಾತ್ರ ಮತ್ತೆ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾವ ವಿದ್ಯಾರ್ಥಿಗಳು ಫಸ್ಟ್ ಪ್ರಿಯಾರಿಟಿ ನೀಟ್ ಇದೆ, ಸೆಕೆಂಡ್ ಪ್ರಿಯಾರಿಟಿ KCET ಇದ್ದವರು ಸೀಟ್ ಅಲಾಟ್ ಆಯ್ತಾ, ಚಾಯ್ಸ್ 1 ತಗೊಳ್ಳೋದಕ್ಕೆ ಹೋಗಬೇಡಿ. ಚಾಯ್ಸ್ 4 ಯೋಚನೆನೂ ಮಾಡಬೇಡಿ. ಏನಿದ್ರು ಚಾಯ್ಸ್ 2 ಚಾಯ್ಸ್ 3 ಅಷ್ಟೇ, ಅವು ಎರಡರಲ್ಲೇ ಆಟ ಆಡ್ಬೇಕು ನೀವು. ರೈಟ್, ಯಾಕಂದ್ರೆ ಚಾಯ್ಸ್ 4 ತಗೊಂಡ್ರಿ ಅಂದ್ರೆ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ ಅಂತ ಮೀನಿಂಗ್. ಫೈನ್. ಇದಾದ್ಮೇಲೆ ರೌಂಡ್ 2 ಬರೋಣ. ರೌಂಡ್ 2 ದಲ್ಲಿ ಬಹಳ ಇಂಪಾರ್ಟೆಂಟ್ ಏನಾಯ್ತಿದು, ಇಲ್ಲಿ ನಾನು ರೌಂಡ್ 2 ಅಂತ ಬರೆದ್ರು ಕೂಡ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತೀನಿ, ರೌಂಡ್ 2 ಅಂತ ಬರೆದ್ರು ಕೂಡ ಇದರಲ್ಲಿ ಫಾರ್ ನೀಟ್ ದಿಸ್ ಈಸ್ ರೌಂಡ್ 1 ಅನ್ನೋದು ಗೊತ್ತಿರಲಿ, ರೌಂಡ್ 1 ಅನ್ನೋದು ಗೊತ್ತಿರಲಿ. ಆದ್ರೆ KE ಅವರು ಸಾಫ್ಟ್ವೇರ್ ಅನ್ನ ಹೆಂಗ್ ಚೇಂಜ್ ಮಾಡ್ತಾರೆ ನೋಡಬೇಕು. ಯಾಕಂದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ಇದೇ ರೌಂಡ್ 1 ಆಗಿರೋದಕ್ಕೆ ಮಾರ್ಕ್ ಅಲಾಟ್ಮೆಂಟ್ ಅನ್ನ ಕೊಡ್ಲೇಬೇಕು ಅವರು. ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ಅನ್ನ ಅವ್ರು ಮತ್ತೆ ಕೊಡ್ಲೇಬೇಕು. ಮಾರ್ಕ್ ಅಲಾಟ್ಮೆಂಟ್ ಕೊಡದೆ ನಾನು ಹೋಗ್ತೀನಿ ಅಂದ್ರೆ ಯಾರು ಕೇಳೋದಿಲ್ಲ. ಸೊ ನಿಮಗಿಂತ ಮುಂಚೆ ನಾನು ಫಸ್ಟ್ ಅಬ್ಜೆಕ್ಟ್ ಮಾಡ್ತೀನಿ, ಅದನ್ನು ಚಿಂತೆ ಮಾಡಬೇಡಿ. ಸೊ ಯಾಕಂದ್ರೆ ಇದು ನಮಗೆ ರೌಂಡ್ 1 ನೀಟ್ದವರಿಗೆ. ಸೊ ಈಗ MBBS BDS ಆಯುಷ್ ಕಾಲೇಜಸ್ ಆಡ್ ಆಯ್ತು. ಓಕೆ, MBBS BDS ಆಯುಷ್ ಕೋರ್ಸ್ಗಳು ಆಡ್ ಆಯ್ತು ಅಂತ ಇಟ್ಕೊಳ್ಳಿ. ಆಡ್ ಆದ್ಮೇಲೆ ಏನ್ ಮಾಡ್ತೀರಿ ನೀವು, KE ಮತ್ತೆ ನಿಮಗೆ ನ್ಯೂ ವೆರಿಫಿಕೇಶನ್ ಸ್ಲಿಪ್ ಅನ್ನು ಬಿಟ್ಟಿರ್ತಾರೆ ಇಷ್ಟೊಳಗೇನೆ. ಓಕೆ, ಸೊ ಯಾಕಂದ್ರೆ ನೀವು ಮೊದಲು ನೀಟ್ ರೋಲ್ ನಂಬರ್ ಅನ್ನ KE ವೆಬ್ಸೈಟ್ ಅಲ್ಲಿ ಲಿಂಕ್ ಮಾಡೋದಕ್ಕೆ ಹೇಳ್ತಾರೆ, ಲಿಂಕ್ ಮಾಡ್ತೀರಿ. ಲಿಂಕ್ ಮಾಡಿದ ಮೇಲೆ ವೆರಿಫಿಕೇಶನ್ ಸ್ಲಿಪ್ ಹೊಸದಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ, ಡೌನ್ಲೋಡ್ ಮಾಡ್ಕೊಳ್ತೀರಿ. ಇನ್ ಬಿಟ್ವೀನ್ ಯಾರು ಇದುವರೆ KE ಅಪ್ಲಿಕೇಶನ್ ಫಾರ್ಮೇ ಫಿಲ್ ಮಾಡಿಲ್ಲ ಅಂತವ್ರಿಗೆ ಫಿಲ್ ಮಾಡಂತನೂ ಒಂದು ಲಿಂಕ್ ಕೊಡ್ತಾರೆ. ಇವೆಲ್ಲ ಪ್ರೊಸೀಜರ್ ಆಗ್ಬೇಕು ಇನ್ಮೇಲೆ. ಇದಾದ್ಮೇಲೆ KE ಅವರು ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ, ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಮಾಡ್ತಾರೆ. ನಾನು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ರೌಂಡ್ 2 ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆದಾಗ ಜಸ್ಟ್ ಇಮ್ಯಾಜಿನ್ ಅಲ್ಲಿ MBBS BDS BAMS BHMS ಆಡ್ ಆಗಿದೆ.
ಅದಕ್ಕಾಗಿ ಆವಾಗ ನೀವೇನ್ ಮಾಡ್ಕೊಳ್ತೀರಿ, ಸೊ ಆ ಕಾಲೇಜಸ್ ಅನ್ನ ನೀವು ಪ್ರಿಯಾರಿಟಿ ಪ್ರಕಾರ ಆಡ್ ಮಾಡ್ಕೋತೀರಿ. ಸೊ ಪ್ರಿಯಾರಿಟಿ ಪ್ರಕಾರ ಆಡ್ ಮಾಡ್ಕೋತೀರಿ ಅಂದ್ರೆ ಮೀನಿಂಗ್ ಏನಂತಂದ್ರೆ, ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಪ್ರಿಯಾರಿಟಿ ಪ್ರಕಾರ ಆಡ್ ಮಾಡ್ಕೋತೀರಿ ಮೀನಿಂಗ್ ಏನಂತಂದ್ರೆ, ಈಗ ಆಲ್ರೆಡಿ ನಿಮ್ಮ ಹತ್ರ ನೀವೀಗ ರೌಂಡ್ 1 ಇಂದ ಇಲ್ಲಿ ಬಂದಿರೋದಕ್ಕೆ ನಿಮ್ಮ ಹತ್ರ ಆಲ್ರೆಡಿ ಏನಿರ್ತದ ಅಂದ್ರೆ, ಸೊ 1 2 3 4 5 6 ಅಂತ ಹೇಳಿ ಇವೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇದೆ. ಇಂಜಿನಿಯರಿಂಗ್ ಅಥವಾ ಫಾರ್ಮ್ ಸೈನ್ಸ್ ವಾಟ್ ಎವರ್ ಇಟ್ ಮೇ ಬಿ. ಈಗ ನೀವು MBBS ಕಾಲೇಜಲ್ಲಿ ಆಡ್ ಮಾಡ್ಬೇಕಲ್ವಾ, ಸೊ MBBS ಕಾಲೇಜಸ್ಗಳು ಇಲ್ಲಿದೆ ಅಂತ ಇಟ್ಕೊಳ್ಳಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ. ಇಲ್ಲಿ MBBS ನಾ M1 ಅಂತ ಬರೀತೀನಿ, M1 M2 M3 M4 M5 ಅಂತ ಇದೆ. ಈ MBBS ಕಾಲೇಜಸ್ ನೀವು ಆಡ್ ಮಾಡಬೇಕು. ನೀವು ಅವಾಗ ಏನ್ ಮಾಡ್ತೀರಿ, ಇಲ್ಲಿ ಆಲ್ರೆಡಿ 1 2 3 4 5 6 ಇದ್ರು ಇದಕ್ಕೆ ನೀವು 7 8 9 10 11 ಅಂತ ನಂಬರ್ ಕೊಡಬಾರ್ದು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನ ಮತ್ತೆ ನಾನು ಮುಂದೆ ಹೇಳ್ತೀನಿ, ಈ ನಂಬರ್ ಕೊಡಬಾರ್ದು ಈ ರೀತಿ. ಮುಂದೆ ಕಾಲೇಜ್ ಆಡ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀರಿ ಅಂತ ಅಂದ್ರೆ, ಮತ್ತೆ ಇದಕ್ಕೆ ನಂಬರ್ 1 ಕೊಡ್ತೀರಿ ನೀವು, ನಂಬರ್ 1 2 3 4 5 ಕೊಡ್ತೀರಿ. ಇಷ್ಟು ಕೊಟ್ಟಾಗ ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಏನ್ ಚೇಂಜ್ ಆಗ್ತದ ಅಂತಂದ್ರೆ, ಆಟೋಮೆಟಿಕಲಿ ಚೇಂಜ್ ಆಗೋದು ಇದು. ಆಟೋಮೆಟಿಕಲಿ ಏನಾಗ್ತದ ಅಂತಂದ್ರೆ, ಆಪ್ಷನ್ ನಂಬರ್ 1 2 3 4 5 6 7 8 9 10 11. ಓಕೆ, ಸೊ 8 9 10 11 ಅಂತ ಬರ್ತದೆ. ಸರ್ ನಾನು 10 11 ಎಲ್ಲ ಆಡೇ ಮಾಡಿಲ್ಲ, ಹೆಂಗ್ ಬಂತು ಅಂತ ನೀವು ಕೇಳ್ಬೋದು. ನೋಡಿ, ಈಗ ಆಲ್ರೆಡಿ ನಿಮ್ಮ ಹತ್ರ M1 1 2 3 4 5 6 ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಥವಾ ಫಾರ್ಮ್ ಸೈನ್ಸ್ ಇದೆ. ಸೊ ಇಲ್ಲಿ M1 M2 M3 ಮೆಡಿಕಲ್ ಕಾಲೇಜ್ ಅಥವಾ ಡೆಂಟಲ್ ಕಾಲೇಜಿಗೆ ನೀವು 1 2 3 4 5 ಕೊಟ್ಟಾಗ ಏನಾಗ್ತದೆ, ನಂಬರ್ 1 ಗೆ ಆಟೋಮೆಟಿಕಲಿ M1 ಬಂದ್ಬಿಡ್ತದೆ, ಇದು M2 ಬಂದ್ಬಿಡ್ತದೆ, ಇದು M3 ಬರ್ತದೆ, M4 ಬರ್ತದೆ, M5 ಬರ್ತದೆ. ಈಗ 6th ಇದೇನು ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಇತ್ತಲ್ವಾ, ಸೊ ಅದು 6 7 8 9 10 11 ಅಂತ ಹೇಳಿ ಇಂಜಿನಿಯರಿಂಗ್ ಕಾಲೇಜಸ್ ಆಟೋಮೆಟಿಕಲಿ ಕೆಳಗೆ ಬಂದ್ಬಿಡ್ತದೆ. ಈಗ ನಿಮ್ಮ ಪ್ರಕಾರ ಪ್ರಿಯಾರಿಟಿ ಮೊದಲು ಮೆಡಿಕಲ್ ಆಮೇಲೆ ಇಂಜಿನಿಯರಿಂಗ್ ಬರಬೇಕಾಗಿತ್ತಲ್ವಾ, ಅದೇ ರೀತಿನೇ ಬಂದ್ಬಿಡ್ತು. ಆ ಕಾರಣಕ್ಕೆ ಚಿಂತೆ ಮಾಡಬೇಡಿ. ಓಕೆ, ಸೊ ಇಲ್ಲಿ ಮೆಡಿಕಲ್ ಕಾಲೇಜ್ ಆಡ್ ಆಗ್ತದೆ ಸೆಕೆಂಡ್ ರೌಂಡ್ ಅಲ್ಲಿ. ಅಂದ್ರೆ ಆ ಕಾಲೇಜಸ್ ನೀವು ಆಡ್ ಮಾಡ್ಕೋಬೇಕಾದ್ರೆ ಮತ್ತೆ ಸೀರಿಯಲ್ ನಂಬರ್ 1 2 3 4 5 ಕೊಡ್ತೀರಿ. ಸೊ ದಟ್ ಆಲ್ರೆಡಿ ಇರೋ ಕಾಲೇಜಸ್ ಕೆಳಗೆ ಹೋಗ್ತದೆ, ಈ ಕಾಲೇಜಸ್ ಮೇಲೆ ಬರ್ತದೆ. ಇದು ರೌಂಡ್ 1, ಸಾರಿ ರೌಂಡ್ 1 ಫಾರ್ ನೀಟ್ ಅಥವಾ ರೌಂಡ್ 2 ಫಾರ್ KCET. ಇದಾದ್ಮೇಲೆ ದೀಸ್ ಶುಡ್ ಬಿ ಆಡೆಡ್, ನೋಡಿ ಇಲ್ಲಿ ಹೇಳಿದ್ದೀನಿ ನಾನು, ದೀಸ್ ಕಾಲೇಜಸ್ ಶುಡ್ ಬಿ ಆಡೆಡ್ ಅಬೋವ್ ದ KCET ಆಪ್ಷನ್ಸ್ ವಿಚ್ ಯು ಹ್ಯಾವ್ ಆಲ್ರೆಡಿ ಆಡೆಡ್ ಇನ್ ದ ರೌಂಡ್ 1. ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ನೀಟಿಗೆ ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಬಟ್ ಆಲ್ರೆಡಿ ನೀಟ್ ಜೊತೆಗೆ ನಿಮ್ದು ಇಂಜಿನಿಯರಿಂಗ್ ಇರೋದಕ್ಕೆ ಮಾಕ್ ಅಲಾಟ್ಮೆಂಟ್ ಇಂಜಿನಿಯರಿಂಗ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಇರೋದಿಲ್ಲ. ಬಟ್ ಅವ್ರು ಹೆಂಗ್ ಅದನ್ನ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಮೇ ಬಿ ರೌಂಡ್ 2 ಬಂದಾಗ ರೌಂಡ್ 2 ಫಸ್ಟ್ ಫೇಸ್ ಅಂತ ಹೇಳಿ ಮೆಡಿಕಲ್ ದವರಿಗೆ ಮುಗಿಸ್ಕೊಂಡು ರೌಂಡ್ 2 ಸೆಕೆಂಡ್ ಫೇಸ್ ಅಂತ ಹೇಳಿ ಇಂಜಿನಿಯರಿಂಗ್ ದವರಿಗೆ ಮಾಡಬಹುದಾ ಅಂತ ನನಗೆ ಅನಿಸ್ತದ. ಸೊ ಲೆಟ್ ಅಸ್ ಸಿ ದಟ್. ಫೈನ್, ರೌಂಡ್ 2 ರಿಸಲ್ಟ್ ಅನೌನ್ಸ್ ಆಯ್ತು. ರೌಂಡ್ 2 ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಇಲ್ಲಿ 3 ರೀತಿಯ ವಿದ್ಯಾರ್ಥಿಗಳಿದ್ದೀರಿ. ಈಗ 3 ರೀತಿ ವಿದ್ಯಾರ್ಥಿಗಳು ಯಾರು? ಒಬ್ರು ನೀಟ್ ಸೀಟ್ ಅಲಾಟ್ ಆಗಿಬಿಡ್ತು. ಈಗ ನಿಮಗೆ ನೀಟ್ ಸೀಟ್ ಅಂದ್ರೆ ಮೇ ಬಿ MBBS ಇರ್ಬೋದು ಅಥವಾ BDS ಇರ್ಬೋದು ಅಥವಾ BAMS ಇರ್ಬೋದು, BHMS ಇರ್ಬೋದು, ಅಲಾಟ್ ಆಯ್ತು. ಎರಡನೇ ವಿದ್ಯಾರ್ಥಿಗಳು ಏನಿರ್ತಾರೆ, ಅವರಿಗೆ ನೀಟ್ ಫಸ್ಟ್ ಪ್ರಿಯಾರಿಟಿನೇ, ಆದ್ರೆ ಅವರ ರ್ಯಾಂಕಿಂಗ್ ಕಡಿಮೆ ಇರೋದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ನೀಟ್ ಸೀಟ್ ಅಲಾಟ್ ಆಗಿಲ್ಲ. ಆದ್ರೆ KCET ಸೀಟೇ ನಿಮ್ಮ ಹತ್ರ ರಿಟೇನ್ ಇದೆ ಅಥವಾ ಅಪ್ಗ್ರೇಡ್ ಆಗಿದೆ. KCET ಸೀಟೇ ಅಪ್ಗ್ರೇಡ್ ಆಗಿರ್ಬೋದು ಅಥವಾ ಅದೇ ಸೀಟ್ ಇರ್ಬೋದು, ಆದ್ರೆ ನೀಟ್ ಸೀಟ್ ಅಲಾಟ್ ಆಗಿಲ್ಲ ಅಂತವ್ರು ಎರಡನೇದು. ಸೀಟ್ ಅಲಾಟೇ ಆಗಿಲ್ಲ ಅನ್ನೋರು ಮೂರನೇವರು, KCETನೂ ಆಗಿಲ್ಲ ನೀಟೂ ಆಗಿಲ್ಲ. ಸೊ ಅಂಥವ್ರು ಬೇರೆ ಆಪ್ಷನ್ ಇಲ್ಲ, ನಿಮ್ಗೆ ಏನೂ ಚಾಯ್ಸ್ ಇಲ್ಲ. ರೌಂಡ್ 3ಗೆ ವೇಟ್ ಮಾಡಿ ಅಷ್ಟೇ. ದೇವರಿಗೆ ನಮಸ್ಕಾರ ಮಾಡಿ, ಸೊ ದೇವರಿಗೆ ನಮಸ್ಕಾರ ಮಾಡಿ ಬೇಡ್ಕೊಳ್ಳಿ, ಅದಾದ್ಮೇಲೆ ರೌಂಡ್ 3ಗೆ ಎಂಟ್ರಿ ಮಾಡಿ ಅಷ್ಟೇ. ಈಗ 2 ವಿದ್ಯಾರ್ಥಿಗಳು ಉಳಿದ್ರು. ನೀಟ್ ಸೀಟ್ ಅಲಾಟ್ ಆದವ್ರಿಗೆ ಏನ್ ಕತೆ ಈಗ ನೋಡಂತೆ, ಅದನ್ನ ಹೇಳ್ತೀನಿ ನಾನು. ಫಾರ್ ರೌಂಡ್ 1 ಫಾರ್ ನೀಟ್ ಅಂತ ಹೇಳಿ ತಗೊಂಡಿದ್ದೀನಿ, ಅದು ಕನ್ಫ್ಯೂಸ್ ಆಗಬೇಡಿ. ರೌಂಡ್ 2 ಈಸ್ ಅ ನಾರ್ಮಲ್. ಈಗ ರೌಂಡ್ 1 ಏನಾಗಿದೆ, ಮುಂದೆ ರೌಂಡ್ 2ಗೆ ನೀಟ್ ಆಡ್ ಆದಾಗ ನೀಟ್ ದವರಿಗೆ ಅದು ರೌಂಡ್ 1. ಓಕೆ, ಈಗ MBBS BDS ಆಯುಷ್ ಸೀಟ್ ಅಲಾಟ್ ಆಯ್ತು. ಇದರಲ್ಲಿ ನೋ ಸೀಟ್ ಅಲಾಟೆಡ್ ಬಟ್ KCET ಸೀಟ್ ರಿಟೈನ್ಡ್ ಆರ್ ಅಲಾಟೆಡ್ ಸೆಕೆಂಡ್ ವಿದ್ಯಾರ್ಥಿಗಳು ಇಲ್ಲಿ ತಗೊಂಡಿದ್ದೀನಿ ನಾನು. ಇವು 2 ರೀತಿ ವಿದ್ಯಾರ್ಥಿಗಳನ್ನ ಮುಂದಿನ ಪೇಜಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ನಾನು ಬಿಟ್ಟೆ, ಯಾಕಂದ್ರೆ ಇದು ನಿಮ್ಗೆ ಸೀಟ್ ಸಿಕ್ಕಿಲ್ಲ, ಮುಂದೆ ರೌಂಡ್ 3 ಹೋಗ್ತೀರಿ ನೀವು. ಈಗ ಇಲ್ಲಿ ರೌಂಡ್ 2 ರಿಸಲ್ಟ್ ಅನೌನ್ಸ್ ಆದಾಗ ಒಂದು MBBS BDS ಆಯುಷ್ ಸೀಟ್ ಅಲಾಟ್ ಆಯ್ತು. ನೋ ಸೀಟ್ ಈಸ್ ಅಲಾಟೆಡ್ ಇನ್ ದ ನೀಟ್. ಆದ್ರೆ KCET ಅಲ್ಲಿ ಸೀಟ್ ಆಲ್ರೆಡಿ ಅಲಾಟ್ ಆಗಿದ್ದು ಐದರ್ ರಿಟೇನ್ ಆಗಿದೆ ಇಲ್ಲ ಅಂದ್ರೆ ಅಲಾಟ್ ಆಗಿದೆ ಹೊಸದಾಗಿ, ಅಂದ್ರೆ ಅದಕ್ಕಿಂತ ಮೇಲಿಂದು ಅಪ್ಗ್ರೇಡ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಓನ್ಲಿ 2 ಚಾಯ್ಸ್ ವಿಲ್ ಬಿ ಗಿವನ್ ಆಲ್ರೆಡಿ ಆಸ್ ಎಕ್ಸ್ಪ್ಲೈನ್ಡ್ ಫಾರ್ ಟೈಪ್ 1. ನಾನು ಹಿಂದೆನೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಓನ್ಲಿ 2 ಚಾಯ್ಸ್ ಮಾತ್ರ ಇರುವಂತದ್ದು. 2 ಚಾಯ್ಸ್ ಯಾವ್ಯಾವ್ದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾರಿಗೆ ನೀಟ್ ಸೀಟ್ ಸಿಕ್ಕಿಲ್ಲ ಆದ್ರೆ KCET ಸೀಟೇ ಸಿಕ್ಕಿದೆ ಅಥವಾ ಅದು ಅಪ್ಗ್ರೇಡ್ ಆಗಿದೆ ಅನ್ನೋರಿಗೆ 2 ಚಾಯ್ಸ್. ಒಂದು ಚಾಯ್ಸ್ 1, ಇನ್ನೊಂದು ಚಾಯ್ಸ್ 4 ಅಷ್ಟೇ. ಚಾಯ್ಸ್ 1 ಅಂದ್ರೆ, ಈಗ ನೋಡಿ ಇದು ಬಹಳ ಇಂಪಾರ್ಟೆಂಟ್. ಈಗ ನಿಮ್ಮ ಇಂಟೆನ್ಷನ್ ಏನಿತ್ತು ಅಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ಲೇ ಇತ್ತು, ಆದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಆಡ್ ಆಯ್ತು, ಅದರಲ್ಲಿ ನಿಮ್ಗೆ ಅಲಾಟ್ ಆಗಿಲ್ಲ, ಇಂಜಿನಿಯರಿಂಗ್ ಸೀಟ್ ಉಳ್ಕೊಂಡಿದೆ. ಈಗ ನೀವು ಆ ಇಂಜಿನಿಯರಿಂಗ್ ಸೀಟೇ ನಿಮ್ದು ಸೆಕೆಂಡ್ ಆಪ್ಷನ್ ಇದ್ರೆ ನೀವು ಅಡ್ಮಿಷನ್ ಮಾಡಿಸಲೇಬೇಕು. ಮಾಡಿಸ್ಕೊಂಡು 3rd ರೌಂಡ್ ಅಲ್ಲಿ ನೀಟ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿ. 3rd ರೌಂಡ್ ಫಾರ್ KCET ಅಂದ್ರೆ ನೀಟಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಆದ್ರೆ ನೀವು ಅಡ್ಮಿಷನ್ ಮಾಡಿಸದೇನೆ ಮುಂದೆ 3rd ರೌಂಡ್ ಆಫ್ CET ಅಥವಾ ನೀಟ್ದು ಸೆಕೆಂಡ್ ರೌಂಡ್ ಅಲ್ಲಿ ಸೀಟೇ ಸಿಕ್ಕಿಲ್ಲ, ನನಗೆ ಈ ಸೀಟೇ ಬೇಕಾಗಿತ್ತು, ರೌಂಡ್ 2ದಲ್ಲಿ ಅಲಾಟ್ ಆಗಿದ್ದು KCET ಸೀಟು ಅಂದ್ರೆ ಸಿಗೋದಿಲ್ಲ.
ಸೊ ಆ ಕಾರಣಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ. ಸೊ ಅದಾದ್ಮೇಲೆ ರೌಂಡ್ ಚಾಯ್ಸ್ 4 ಕೂಡ ಅದೇ ರೀತಿ ಇರ್ತದೆ. ಚಾಯ್ಸ್ 4 ಅಂತ ಅಂದ್ರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ನೀವು ಕೌನ್ಸಿಲಿಂಗ್ ಹೊರಗೆ ಹೋಗ್ತೀರಿ, ಬಟ್ ಥರ್ಡ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಫೈನ್, ಎರಡೇ ಚಾಯ್ಸ್ ಅವೈಲೇಬಲ್ ಇರೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ರೌಂಡ್ ಬಂದಾಗ ಇನ್ನೊಂದ್ಸರಿ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ಸಾರಿ ನೀವು ಎಲ್ಲಾ ತಲೆಯಲ್ಲಿ ಇಟ್ಕೊಳಕ್ ಹೋದ್ರೆ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗ್ತದೆ. ಎಷ್ಟು ಅರ್ಥ ಆಗ್ತದೆ ಅಷ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ 4 ಚಾಯ್ಸ್ ಆಗ್ತದೆ ಅಂತ ಹೇಳಿದೆ. 4 ಚಾಯ್ಸ್ ಅಲ್ಲಿ ನೋಡಿ, ಚಾಯ್ಸ್ 1 ಇದು ಮೆಡಿಕಲ್ ಗೆ ಮಾತ್ರ ಸಂಬಂಧಪಟ್ಟಿದ್ದು. ಚಾಯ್ಸ್ 1 ಅಂದ್ರೆ ಮೀನಿಂಗ್ ಏನಂದ್ರೆ 100% ಸೀಟ್ ಸ್ಯಾಟಿಸ್ಫೈ ಆಗಿದೆ. ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಿ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋತೀರಿ, ಕಾಲೇಜಿಗೆ ಅಡ್ಮಿಷನ್ ತಗೋತೀರಿ. ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ. ಮತ್ತೆ ಹೇಳ್ತೀನಿ, 100% ಸ್ಯಾಟಿಸ್ಫೈ ಆದ್ರೆ ಮಾತ್ರ. ಫಸ್ಟ್ ಕಾಲೇಜ್ BMC ಹಾಕಿದ್ರೆ ನೀವು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ ಅವಾಗ ಮಾತ್ರ ಮಾಡಿಸಿ. ಈವನ್ ಸೆಕೆಂಡ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜ್ ಅಥವಾ ಕಿಮ್ಸ್ ಹುಬ್ಳಿ ಅಲಾಟ್ ಆದ್ರೂ ಮೇಲ್ ಮಾಡ್ಸಕ್ ಹೋಗಬೇಡಿ. ನಿಮ್ಮ ಸೀಟ್ ಎಲ್ಲೂ ಹೋಗೋದಿಲ್ಲ. ಚಾಯ್ಸ್ 2 ತಗೊಂಡು ಹೋಲ್ಡ್ ಮಾಡ್ಕೊಂಡು ಹೋಗಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಅದಕ್ಕೆ 100% ಸೀಟ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅಡ್ಮಿಷನ್ ಮಾಡಿಸಿ. ನಿಮ್ಮ ಹತ್ರ ಅಲಾಟ್ ಆಗಿರೋ ಸೀಟ್ ಚಾಯ್ಸ್ 2 ತಗೊಂಡಾಗ ಬೇರೆ ಯಾರಿಗೂ ಹೋಗೋದಿಲ್ಲ, ಅದು ನಿಮ್ಮ ಹತ್ರನೇ ಇರ್ತದೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, 100% ಸ್ಯಾಟಿಸ್ಫೈ ಆದ್ರೆ ಮಾತ್ರ ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಮಾಡಿಸಿ. ನೆಕ್ಸ್ಟ್ ಚಾಯ್ಸ್ 2. ಚಾಯ್ಸ್ 2 ನಾನು ಆಲ್ರೆಡಿ ಹೇಳಿರುವ ಹಾಗೆ ಸೇಮೇ ಇರ್ತದೆ, ಬಟ್ ಓನ್ಲಿ ದ ಡಿಫರೆನ್ಸ್ ಏನಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ತಗೊಂಡಾಗ ನೀವು ಫೀಸ್ ಪೇ ಮಾಡೋ ಅವಶ್ಯಕತೆ ಇದ್ದಿರಲಿಲ್ಲ. ಆದರೆ ಮೆಡಿಕಲ್ ಅಲ್ಲಿ ಚಾಯ್ಸ್ 2 ತಗೊಂಡಾಗ ಕಂಪಲ್ಸರಿಯಾಗಿ ಫೀಸ್ ಪೇಮೆಂಟ್ ಮಾಡಲೇಬೇಕು. ಗೊತ್ತಿರಲಿ. ನೀವು ಹೇಳ್ಬೋದು, ಸರ್ ನಾನು ಫೀಸ್ ಏನು ಪೇಮೆಂಟ್ ಮಾಡ್ತೀನಿ, ನೆಕ್ಸ್ಟ್ ರೌಂಡ್ ಅಲ್ಲಿ ಬೇರೆ ಯಾವ್ದು ಕಾಲೇಜ್ ಅಲಾಟ್ ಆಗ್ತದ, ನಾ ಕಟ್ಟಿದ ಫೀಸ್ ಇನ್ ಕತೆ ಏನು ಚಿಂತೆ ಮಾಡೋದು ಬೇಡ. ಯಾಕಂದ್ರೆ KE ಅವ್ರ ಹತ್ರನೇ ಫೀಸ್ ಇದೆ, ಅವರೇ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ರೌಂಡ್ 2 ದಲ್ಲಿ ನೀವು ಏನು ಇಲ್ಲಿ ಫೀಸ್ ಕಟ್ತೀರಿ, ನೆಕ್ಸ್ಟ್ ರೌಂಡ್ ಅಲ್ಲಿ ನೀವು ಬೇರೆ ಕಾಲೇಜ್ ಸಿಕ್ಕರೆ ಕಾಲೇಜ್ ಫೀಸ್ ಅನ್ನ ಅವರೇ ಟ್ರಾನ್ಸ್ಫರ್ ಮಾಡ್ತಾರೆ. ಚಿಂತೆ ಮಾಡಬೇಡಿ. ಸೊ ಆ ಕಾರಣಕ್ಕೆ ಕಂಪಲ್ಸರಿ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಲೇಬೇಕು. ಸೊ ಅದಕ್ಕೆ ಚಾಯ್ಸ್ 2 ಅಂತ ಕರಿತೀವಿ. ಪಾರ್ಟಿಸಿಪೇಟ್ ಇನ್ ದ ರೌಂಡ್ 2, ಸೆಲೆಕ್ಟ್ ದ ಚಾಯ್ಸ್, ಕಂಪಲ್ಸರಿ ಪೇ ದ ಫೀಸ್. ಇಷ್ಟೇ. ಇಷ್ಟ ಆದ್ಮೇಲೆ ನೀವು ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ನಾ ಹೇಳಿದ್ದೀನಿ ಇಂಜಿನಿಯರಿಂಗ್ ಕೇಸಲ್ಲಿ, ಇಲ್ಲೂ ಮತ್ತೆ ಹೇಳ್ತೀನಿ. ಮತ್ತೆ 6ನೇ ಸೀಟ್ ಅಲಾಟ್ ಆಯ್ತು, ಚಾಯ್ಸ್ 2 ತಗೊಂಡ್ರಿ. ಚಾಯ್ಸ್ 2 ತಗೊಂಡ್ರಿ ಮೀನಿಂಗ್ ಏನಂತಂದ್ರೆ 6 to 7 to 9 10 ಕಾಲೇಜ್ ಏನಿದೆ ಇದು ಡಿಲೀಟ್ ಆಗುತ್ತೆ, ಗೊತ್ತಿರಲಿ. ಈಗ ನೀವು ನೆಕ್ಸ್ಟ್ ರೌಂಡಿಗೆ ಹೋದಾಗ ಓನ್ಲಿ ನಿಮ್ಮ ಹತ್ರ ಇರುವಂತ ಆಪ್ಷನ್ 1 2 3 4 5 6th ಕಾಲೇಜ್ ಅದು ಅಲಾಟೆಡ್ ಕಾಲೇಜ್, ಗೊತ್ತಿರಲಿ. ಅಂದ್ರೆ ನಿಮ್ಮ ಹತ್ರ ಇಲ್ಲಿ 1 to 5 ಕಾಲೇಜ್ ಅಷ್ಟೇ ಉಳಿತದ. ಇದಕ್ಕಿಂತ ಕೆಳಗಡೆ ಇರುವಂತ ಕಾಲೇಜು ಡಿಲೀಟ್ ಆಗ್ತದ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಇದು ಚಾಯ್ಸ್ 2 ಮೀನಿಂಗ್. ಸೊ ಮುಂದಿನ ರೌಂಡ್ ಅಲ್ಲಿ ಇದಕ್ಕಿಂತ ಮೇಲಿನ ಕಾಲೇಜ್ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನೆಕ್ಸ್ಟ್ ಚಾಯ್ಸ್ 3 ಅಂದ್ರೆ ಮೀನಿಂಗ್ ಏನು? ನಾನು ಆಲ್ರೆಡಿ ಹೇಳಿದ್ದೀನಿ. ಚಾಯ್ಸ್ 3 ಅಂದ್ರೆ ಸಿಕ್ಕಿರೋ ಕಾಲೇಜ್ ಸಮಾಧಾನ ಇಲ್ಲ, ಆದ್ರೆ ರೌಂಡ್ 2 ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಇಲ್ಲಿ ರೌಂಡ್ 2 ಅಂದ್ರೆ ರೌಂಡ್ 2 ಆಫ್ ನೀಟ್ ಅಂತ ಅರ್ಥ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೆಡಿಕಲ್ ಅಥವಾ BDS ರೌಂಡ್ 2. ಸೊ ಇದ್ರದ್ದು ಕೂಡ ಮೀನಿಂಗ್ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. 6ನೇ ಕಾಲೇಜ್ ಅಲಾಟ್ ಆಗಿದೆ. ಇಲ್ಲಿಂದ ನೀವು ರೌಂಡ್ 2ಗೆ ಹೋಗ್ತೀರಿ. ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೋತೀರಿ. ಅವಾಗ ಏನಾಗ್ತದೆ ಅಂದ್ರೆ ನಿಮ್ಮ ಹತ್ರ ಈ 6th ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. 6th ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಅಂದ್ರೆ ನೀವು ನೆಕ್ಸ್ಟ್ ರೌಂಡ್ ಅಂತ ಬಂದಾಗ, ರೌಂಡ್ 2 ಫಾರ್ ನೀಟ್ ಅಂತ ಬಂದಾಗ ನಿಮ್ಮ ಹತ್ರ 1 2 3 4 5 ಸೊ 6th ಇರೋದಿಲ್ಲ, 7 8 9 10 ಇರ್ತದೆ. ಸೊ 6th ಕಾಲೇಜ್ ವಿಲ್ ಬಿ ಡಿಲೀಟೆಡ್ ಫ್ರಾಮ್ ಯುವರ್ ಆಪ್ಷನ್ ಎಂಟ್ರಿ. ಅಂದ್ರೆ ಆ ಕಾಲೇಜ್ ಬೇಡ ಅಂತ ಅರ್ಥ. ಚಾಯ್ಸ್ 3 ಮೀನಿಂಗೇ ಅದು, ಆ ಕಾಲೇಜ್ ಬೇಡ ಅಂತ ಅರ್ಥ. ರೈಟ್. ಸೊ ಇಷ್ಟಾದ್ಮೇಲೆ ಏನಾಗ್ತದೆ, ಚಾಯ್ಸ್ 4 ತಗೋತೀರಿ. ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್. ಒನ್ಸ್ ಅಗೇನ್ ಸೀಟ್ ಸಿಕ್ಕ ಮೇಲೆ ಚಾಯ್ಸ್ 4 ಅನ್ನ ರೌಂಡ್ 1 ಅಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ರೌಂಡ್ 1 ಆಫ್ ನೀಟ್ ಹೇಳ್ತಾ ಇದ್ದೀನಿ, ರೌಂಡ್ 2 ಆಫ್ KCET ಹೇಳಿದ್ದೀನಿ ಆಲ್ರೆಡಿ. ಸೊ ಚಾಯ್ಸ್ 4 ತಗೊಂಡ್ರೆ ನೀವು ಮುಂದಿನ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಗೊತ್ತಿರಲಿ. ನೆಕ್ಸ್ಟ್ ರೌಂಡ್ 2 ಫಾರ್ ನೀಟ್ಗೆ ರೌಂಡ್ 2 ಸ್ಟಾರ್ಟ್ ಆಗ್ತದೆ. ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಮೊದಲೇ ಹೇಳಿದ್ದೀನಿ. ಸೊ ಯು ಕ್ಯಾನ್ ಅಲ್ಟರ್ ದ ಆರ್ಡರ್ ಆರ್ ಡಿಲೀಟ್ ದ ಕಾಲೇಜ್, ಬಟ್ ಕಾಲೇಜ್ ಕ್ಯಾನಾಟ್ ಬಿ ಆಡೆಡ್ ನ್ಯೂಲಿ. ಆದ್ರೆ ಯಾವ್ದಾದ್ರು ಹೊಸ ಕಾಲೇಜ್ಗೆ ಹೊಸ ಪರ್ಮಿಷನ್ ಸಿಕ್ಕು ರೌಂಡ್ 2 ದಲ್ಲೇ ಆಡ್ ಆದ್ರೆ ನೀಟದ್ದು, ಆ ಕಾಲೇಜ್ ನೀವು ಆಡ್ ಮಾಡ್ಕೋಬಹುದು. ಆದ್ರೆ ಆಲ್ರೆಡಿ ಇರೋ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆದ್ರೂ ಕೂಡ ಅದನ್ನ ಆಡ್ ಮಾಡ್ಕೊಳ್ಳಿಕ್ ಬರೋದಿಲ್ಲ, ಗೊತ್ತಿರಲಿ. ಸೀಟ್ ಜಾಸ್ತಿ ಆದ್ರೂ ಅದನ್ನ ಆಡ್ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಯಾಕಂದ್ರೆ ಸೀಟ್ 1 ಇರ್ಲಿ 10 ಇರ್ಲಿ, ಆ ಕಾಲೇಜ್ ಬೇಕು ಅಂದ್ರೆ ನೀವು ಆಡ್ ಮಾಡಿಬಿಟ್ಟಿರ್ತೀರಲ್ವಾ. ಸೊ ಆ ಕಾರಣಕ್ಕೆ ಹೊಸ ಕಾಲೇಜ್ ಆಡ್ ಮಾಡ್ಕೊಳ್ಳುವಂತ ಅವಕಾಶ ಹೊಸದಾಗಿ KEಯಲ್ಲೇ ಅದು ಬಂದ್ರೆ, ಹೊಸ ಪರ್ಮಿಷನ್ ಸಿಕ್ಕು, ಅದು ಬಿಟ್ರೆ ಬೇರೆ ಕಾಲೇಜ್ ಆಡ್ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಯು ಕ್ಯಾನ್ ಅಲ್ಟರ್ ದ ಆರ್ಡರ್, ಡಿಲೀಟ್ ದ ಆರ್ಡರ್ ಅಷ್ಟೇ, ಅಂದ್ರೆ ಡಿಲೀಟ್ ದ ಕಾಲೇಜ್. ನೆಕ್ಸ್ಟ್ ಏನಾಗ್ತದೆ, ನೀಟ್ ಟು ರಿಸಲ್ಟ್ ಬರ್ತದೆ. ಬಹಳ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ಳಿ. ನೀಟ್ ಟು ರಿಸಲ್ಟ್ ಬರ್ತದೆ. ನೀಟ್ ಟು ರಿಸಲ್ಟ್ ಬಂದ ಮೇಲೆ ನೋ ಚಾಯ್ಸೇ ಇಲ್ಲ ನಿಮಗೆ, ಕಂಪಲ್ಸರಿ ಅಡ್ಮಿಷನ್. ಸರ್ ಅಲಾಟ್ ಆಗಿರೋ ಸೀಟ್ ಬೇಡ ಆಗಿತ್ತು, ನನಗಿದು ಅವಕಾಶ, ನನಗಿದು ಚೆನ್ನಾಗಿಲ್ಲ. ಇದು ಯಾವ್ದು ಅವಕಾಶನೇ ಇಲ್ಲ ನಿಮಗೆ. ಅಷ್ಟು ನಿಮಗೆ ಅದು ಬೇಡ ಅಂತ ಇದ್ರೆ ಏನ್ ಮಾಡ್ಬೇಕಿತ್ತು ನೀವು? ಇಲ್ಲಿ ಆಪ್ಷನ್ ಎಂಟ್ರಿ ಬಿಟ್ಟಾಗ ಆ ಕಾಲೇಜ್ ಡಿಲೀಟ್ ಮಾಡ್ಕೋಬೇಕಿತ್ತಲ್ವಾ. ಮಾಡ್ಕೊಳ್ಳದೇನೆ ನೀವು ಮುಂದಿನ ರೌಂಡಿಗೆ ಬಂದು ನನಗೆ ಆ ಕಾಲೇಜ್ ಬೇಡ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ, ದರ್ ಇಸ್ ನೋ ಚಾಯ್ಸ್, ಕಂಪಲ್ಸರಿ ಅಡ್ಮಿಷನ್. ಪೇ ದ ಫೀಸ್ ಪೇ ಮಾಡಿ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಆದ್ರೆ ನೀವು ರೌಂಡ್ 3ಗೆ ಅಪ್ಗ್ರೇಡೇಷನ್ ಪಾರ್ಟಿಸಿಪೇಟ್ ಮಾಡಬಹುದು. ಗೊತ್ತಿರಲಿ, KEಯಲ್ಲಿ ಇದು ಈ ವರ್ಷದ ನ್ಯೂ ರೂಲ್.
ಇಷ್ಟು ವರ್ಷ ಏನಾಗ್ತಿತ್ತು ಅಂದ್ರೆ ರೌಂಡ್ 1 ರೌಂಡ್ 2 ಆದ್ಮೇಲೆ ರೌಂಡ್ 3 ಅಥವಾ ಮಾಪಪ್ ರೌಂಡ್ ಅಂತ ಏನ್ ಮಾಡ್ತಿದ್ರು, ಅದರಲ್ಲಿ ಆಲ್ರೆಡಿ ಅಡ್ಮಿಷನ್ ಆದಂತ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ಗೆ ಅವಕಾಶನೇ ಕೊಡ್ತಿರ್ಲಿಲ್ಲ, ಅಂದ್ರೆ ಪಾರ್ಟಿಸಿಪೇಷನ್ ಅವಕಾಶನೇ ಕೊಡ್ತಿರ್ಲಿಲ್ಲ. ಇದ್ರ ಬಗ್ಗೆನೇ ಲಾಸ್ಟ್ ಇಯರ್ ಕೋರ್ಟಿಗೆಲ್ಲ ಹೋಯ್ತು, ಎರಡೆರಡು ತಿಂಗಳ ಕೋರ್ಟ್ ಅಲ್ಲಿ ಹಿಯರಿಂಗ್ ಆಯ್ತು, ಇವೆಲ್ಲ ಆಯ್ತು. ಆ ಕಾರಣಕ್ಕೆ ಆ ಪ್ರಾಬ್ಲಮ್ ಬೇಡ ಅಂತೇಳಿ ಈ ವರ್ಷ ಮೊದಲೇ ರೂಲ್ಸ್ ಚೇಂಜ್ ಮಾಡ್ಬಿಟ್ರು. ಸೊ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಕೆ ಎ ಡೈರೆಕ್ಟರ್, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ರೌಂಡ್ 3. ನ್ಯೂ ರೂಲ್ ಇದು, ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬಹುದು, ರೈಟ್? ರೌಂಡ್ 3 ಪಾರ್ಟಿಸಿಪೇಟ್ ಮಾಡಿ. ಬಟ್ ಒನ್ಸ್ ಅಗೇನ್ ನಿಮ್ಗೆ ಏನೋ ಡೌಟ್ ಇದ್ರೆ, ಸರ್ ಆಲ್ರೆಡಿ ಇಲ್ಲಿ ನಾವು ಕಾಲೇಜ್ ಅಡ್ಮಿಷನ್ ತಗೊಂಡ್ಬಿಡ್ತೀವಿ, ತಗೊಂಡ ಮೇಲೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋದ್ರೆ ಕಾಲೇಜಲ್ಲಿ ಕಟ್ಟಿರೋ ಎಕ್ಸ್ಟ್ರಾ ಫೀಸ್ ವಾಪಸ್ ಕೊಡ್ತಾರಾ? ಡೆಫಿನೆಟ್ಲಿ ಕೊಡ್ತಾರೆ. ಕೆಇ ಅವ್ರ ಡೈರೆಕ್ಷನ್ ಆಗಿದೆ ಈ ಸಾರಿ, ಕೊಟ್ಟೇ ಕೊಡ್ತಾರೆ. ಸರ್ ಹಾಸ್ಟೆಲ್ ಫೀಸ್ ಕಟ್ಬಿಟ್ಟಿದ್ದೀನಿ, ಆ ದುಡ್ಡು ವಾಪಸ್ ಕೊಡ್ತಾರಾ? ಎಸ್, ಕೊಡ್ಲೇಬೇಕು, ಅವರು ಕೊಟ್ಟೇ ಕೊಡ್ತಾರೆ, ಚಿಂತೆ ಮಾಡಬೇಡಿ. ಸೊ ನಿಮಗೆ ರೌಂಡ್ 3 ದಲ್ಲಿ ಮತ್ತೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಅವೆಲ್ಲ ಬಿಡ್ತಾರೆ. ಸೊ ಅದರಲ್ಲಿ ಸೀಟ್ ಯಾವ್ದಾದ್ರು ಇಷ್ಟ ಇದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋದು, ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋದಲ್ಲ. ಇಲ್ಲ ನನಗೆ ರೌಂಡ್ 2 ದಲ್ಲಿ ಸಿಕ್ಕಿರೋ ಸೀಟೇ ಸ್ಯಾಟಿಸ್ಫೈ ಆಗಿದೆ ಮೆಡಿಕಲ್, ಹೋಗಿ ಅಡ್ಮಿಷನ್ ಮಾಡಿಸ್ಬಿಡ್ತೀರಿ ಅಷ್ಟೇ. ಸೊ ಅದಕ್ಕಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಮತ್ತೆ ಫೀಸ್ ಅನ್ನು ಇಲ್ಲಿ ಕಟ್ಟೋ ಅವಶ್ಯಕತೆ ಇರೋದಿಲ್ಲ, ಆಲ್ರೆಡಿ ಕಟ್ಟಿರೋ ಫೀಸ್ ಅನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ, ಕೆಎ ಕಟ್ಟಿರೋದು. ಆದ್ರೆ ನೀವು ಕಾಲೇಜಲ್ಲಿ ಕಟ್ಟಿರೋ ಫೀಸ್ ಏನಿರ್ತದೋ ಆ ಕಾಲೇಜಲ್ಲಿ ಕಟ್ಟಿರೋದು ಕಾಲೇಜ್ ಅವರು ನಿಮಗೆ ವಾಪಸ್ ಕೊಡಬೇಕು, ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ಯಾರು ಬಿಡೋದಿಲ್ಲ. ಫೈನ್. ಈಗ ರೌಂಡ್ 2 ರಿಸಲ್ಟ್ ಅಲಾಟ್ ಆದ್ಮೇಲೆ ಎರಡನೇ ರೀತಿ ವಿದ್ಯಾರ್ಥಿಗಳಿದ್ರಲ್ವಾ, ಓನ್ಲಿ 2 ಚಾಯ್ಸ್ ಅಷ್ಟೇ ಅವೈಲೇಬಲ್ ಅಂತ ಹೇಳಿದೆ. ಸೊ ಕೆಸಿಇಟಿ ಕೋರ್ಸಿಗೆ ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಕೆಸಿಇಟಿ ಕೋರ್ಸಿಗೆ ನೀವು ಅಡ್ಮಿಷನ್ ತಗೊಂಡ್ಮೇಲೆ ರೌಂಡ್ 2 ನೀಟ್ ರಿಸಲ್ಟ್ ಅನೌನ್ಸ್ ಆಗ್ತದೆ, ಸೀಟು ಇಲ್ಲಿ ಅಲಾಟ್ ಆಗ್ತದ, ಸೀಟ್ ಅಲಾಟ್ ಆಗೋದಿಲ್ಲ. ಎರಡು ಆಪ್ಷನ್ ನಿಮಗೆ. ಇದು ಯಾರಿಗೆ? ರೌಂಡ್ 2 ರಿಸಲ್ಟ್ ಅಲ್ಲಿ ಫಸ್ಟ್ ಏನ್ ಸೀಟ್ ಅಲಾಟ್ ಆಗಿತ್ತು ಅವ್ರು ನಾನು ಹೇಳಿದ್ದೀನಿ. ಈಗ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ, ಕೆಸಿಇಟಿ ಸೀಟೇ ನೀವು ರಿಟೈನ್ ಮಾಡ್ಕೋತೀರಿ ಅಥವಾ ಅದಕ್ಕೆ ಅಡ್ಮಿಷನ್ ಮಾಡಿಸ್ತೀರಿ, ಅಂದ್ರೆ ರಿಟೈನ್ ಅಥವಾ ಅಪ್ಗ್ರೇಡ್ ಆಗಿರುತ್ತೆ, ಅದಕ್ಕೆ ಅಡ್ಮಿಷನ್ ಮಾಡಿಸ್ತೀರಿ ಅಂತವ್ರು. ಸೊ ಅಡ್ಮಿಟೆಡ್ ಇನ್ ಕೆಸಿಇಟಿ ಕಾಲೇಜ್ ಮಾಡಲೇಬೇಕು. ರೌಂಡ್ 2 ರಿಸಲ್ಟ್ ಬಂತು. ಸೊ ರೌಂಡ್ 2 ರಿಸಲ್ಟ್ ಬಂದ ಮೇಲೆ ರಿಮೆಂಬರ್, ಸೀಟ್ ಅಲಾಟ್ ಆಯ್ತು ಇಲ್ಲ ಸೀಟ್ ಅಲಾಟ್ ಆಗಲಿಲ್ಲ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಏನಿತ್ತಲ್ವಾ ನೋಡಿ, ಇಲ್ಲಿ ಏನಿತ್ತು ಇಂಥವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನೋ ನೀಟ್ ಸೀಟ್ ಇಸ್ ಅಲಾಟೆಡ್, ಹೌದಾ? ಬಟ್ ಕೆಸಿಇಟಿ ರಿಟೈನ್ಡ್ ಆರ್ ಅಲಾಟೆಡ್, ಓನ್ಲಿ 2 ಚಾಯ್ಸಸ್ ವಿಲ್ ಬಿ ಗಿವನ್. ಅಡ್ಮಿಷನ್ ಮಾಡಿಸ್ತೀರಿ. ಸೊ ಅದಾದ್ಮೇಲೆ ಮುಂದೆ ಏನಾಗ್ತದೆ ಅಂದ್ರೆ ನಿಮಗೆ ಇಲ್ಲಿ ನೀಟ್ ರೌಂಡ್ 2 ಹೇಳ್ತಾ ಇದ್ದೀನಿ ನಾನು. ಸೊ ನೀಟ್ ರೌಂಡ್ 2 ದಲ್ಲಿ ಸೀಟ್ ಅನ್ನ ನಿಮಗೆ ಅಲಾಟ್ ಮಾಡ್ತಾರೆ. ಅಲಾಟ್ ಆಯ್ತು ಅಂತ ತಿಳ್ಕೊಳ್ಳಿ. ಸೀಟ್ ಅಲಾಟ್ ಆದ್ರೆ, ಸೀಟ್ ನಾಟ್ ಅಲಾಟೆಡ್ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೀಟ್ ಅಲಾಟ್ ಆದ್ರೆ ಮೀನಿಂಗ್ ಏನು? ಸೊ ಸೀಟ್ ಏನಾದ್ರು ಅಲಾಟ್ ಆಯ್ತು ಅಂದ್ರೆ, ರೈಟ್? ಸೊ ಸೀಟ್ ಅಲಾಟ್ ಆದ್ರೆ ಪ್ರೀವಿಯಸ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ಅಂದ್ರೆ ಪ್ರೀವಿಯಸ್ಲಿ ನಿಮಗೆ ಇಂಜಿನಿಯರಿಂಗು ಅಥವಾ ವೆಟರ್ನರಿ ಅಥವಾ ಫಾರ್ಮ್ ಸೈನ್ಸ್ ಏನು ಅಲಾಟ್ ಆಗಿತ್ತು ಅಲ್ವಾ, ಸೊ ಆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಚಾಯ್ಸ್ ನಿಮಗೆ ಸಿಗೋದಿಲ್ಲ, ನೋ ಚಾಯ್ಸ್ ಅವೈಲೇಬಲ್. ಕಂಪಲ್ಸರಿ ನೀವು ಅಡ್ಮಿಷನ್ ಮಾಡಿಸಲೇಬೇಕು, ಕಂಪಲ್ಸರಿ ಅಡ್ಮಿಷನ್ ಮಾಡಿಸಲೇಬೇಕು. ಡಿಫರೆನ್ಸ್ ಇನ್ ಫೀಸ್ ಅನ್ನ ಪೇಮೆಂಟ್ ಮಾಡಿ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರೀವಿಯಸ್ಲಿ ಅಡ್ಮಿಟೆಡ್ ಕಾಲೇಜ್ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ, ಹೊಸ ಕಾಲೇಜಿಗೆ ಬಂದು ಅಡ್ಮಿಷನ್ ಕಂಪ್ಲೀಟ್ ಮಾಡಿ. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ರೌಂಡ್ 1 ಆಫ್ ನೀಟ್ ಅಥವಾ ಕೆಸಿಇಟಿ ಸೆಕೆಂಡ್ ರೌಂಡ್ ಅಲ್ಲಿ ಏನು MBBS ಕಾಲೇಜ್ ಆಡ್ ಆಗಿತ್ತು, ಅಲ್ಲಿ ನಿಮಗೆ ಸೀಟ್ ಸಿಗ್ಲಿಲ್ಲ, ನೀವು ಅಡ್ಮಿಷನ್ ಮಾಡಿಸ್ಬಿಟ್ರಿ ಕಂಪಲ್ಸರಿ. ಅಡ್ಮಿಷನ್ ಮಾಡಿಸಿ ಏನ್ ಮಾಡಿದ್ರಿ? ನೀಟ್ ರೌಂಡ್ 2 ದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ರೌಂಡ್ 2 ಪಾರ್ಟಿಸಿಪೇಟ್ ಮಾಡಿದಾಗ ರಿಮೆಂಬರ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಯ್ತು, ರೈಟ್? ಸೊ ಸೀಟ್ ಅಲಾಟ್ ಆದ್ಮೇಲೆ ನೋಡಿ, ರೌಂಡ್ 2 ರಿಸಲ್ಟ್ ಸೀಟ್ ಅಲಾಟ್ ಆಯ್ತು. ಸೀಟ್ ಅಲಾಟ್ ಆದ್ಮೇಲೆ ಏನ್ ಮಾಡ್ತೀರಿ ಅಂತ ಅಂದ್ರೆ, ಸೊ ಪ್ರೀವಿಯಸ್ ಸೀಟ್ ನೀವೇನು ಇಂಜಿನಿಯರಿಂಗ್ ಫಾರ್ಮ್ ಸೈನ್ಸ್ ಅಡ್ಮಿಷನ್ ಮಾಡಿಸ್ತಿರಲ್ವಾ, ಸೊ ಅದು ನಿಮಗೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ತದೆ. ಚಾಯ್ಸ್ ಇಲ್ಲಿ ನಿಮಗೆ ಬೇರೆ ಸಿಗೋದೇ ಇಲ್ಲ, ಕಂಪಲ್ಸರಿ ಅಡ್ಮಿಷನ್ ಮಾಡಿಸ್ತೀರಿ. ಅಡ್ಮಿಷನ್ ಮಾಡ್ಬೇಕಾದ್ರೆ ಒಂದೇ ಒಂದು ನೀವು ಸ್ಟೆಪ್ ಜಾಸ್ತಿ ಏನ್ ಮಾಡ್ತೀರಿ ಅಂದ್ರೆ, ಫೀಸ್ ಡಿಫರೆನ್ಸ್ ಇನ್ ಫೀಸ್ ಏನಿರುತ್ತೆ ಅದನ್ನ ಪೇಮೆಂಟ್ ಮಾಡ್ತೀರಿ. ನೀವು ಇಂಜಿನಿಯರಿಂಗ್ 1,30,000 ಕೊಟ್ಟಿರ್ಬೋದು, ಇಲ್ಲಿ ಕಾಲೇಜ್ ನಿಮಗೆ 1.5 ಲಕ್ಷ ಸೀಟ್ ಸಿಕ್ಕಿರ್ತದೆ, ಅವಾಗ ಏನ್ ಮಾಡ್ತೀರಿ? ಸೊ ಆ 1,30,000ಕ್ಕೆ ಡಿಫರೆನ್ಸ್ 20,000 ಇಲ್ಲಿ ಕಟ್ಟಿಬಿಟ್ಟು ಬರ್ತೀರಿ. ಇಲ್ಲ 12 ಲಕ್ಷ ಸೀಟ್ ಸಿಕ್ಕರೆ ಡಿಫರೆನ್ಸ್ ಇನ್ ಫೀಸ್ ಅನ್ನ ಇಲ್ಲಿ ಕಟ್ಟಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಬೇಕು, ನಿಮ್ಮ ಆಲ್ರೆಡಿ ಏನು ಅಡ್ಮಿಷನ್ ತಗೊಂಡಿದ್ದೀರಲ್ವಾ ಸೆಕೆಂಡ್ ರೌಂಡ್ ಆಫ್ ಕೆಸಿಇಟಿ ಅಲ್ಲಿ, ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಆ ಕಾಲೇಜಲ್ಲಿ, ಆ ಕಾಲೇಜಿಗೆ ಹೋಗಿ ಈ ಕನ್ಫರ್ಮೇಷನ್ ಸ್ಲಿಪ್ ಅನ್ನ ತೋರಿಸಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರೆ. ಅವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ, ಕಲೆಕ್ಟ್ ದ ಡಾಕ್ಯುಮೆಂಟ್ಸ್, ಹೊಸ ಕಾಲೇಜ್ ಏನು ಅಲಾಟ್ ಆಗಿದೆ ಆ ಕಾಲೇಜಿಗೆ ಬಂದು ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊತೀರಿ. ಇವೆಲ್ಲ ಈಗ ಕೇಳಬೇಕಾದ್ರೆ, ಯಾಕಂದ್ರೆ ಇನ್ನೂ ಪ್ರೊಸೀಜರ್ ಸ್ಟಾರ್ಟ್ ಆಗಿಲ್ಲ, ಈಗ ಕೇಳಬೇಕಾದ್ರೆ ಕನ್ಫ್ಯೂಷನ್ ಅಂತ ಅನ್ಸಿದ್ರು ಚಿಂತೆ ಮಾಡಬೇಡಿ, ಆ ಸ್ಟೆಪ್ಸ್ ಬಂದಾಗ ನಾನು ಮತ್ತೆ ಇನ್ನೊಂದ್ಸಾರಿ ಹೇಳ್ತಾ ಹೋಗ್ತೀನಿ. ಸೊ ರೌಂಡ್ 2 ನೀಟ್ ಅಲ್ಲಿ ನಿಮಗೆ ಸೀಟೇ ಅಲಾಟ್ ಆಗಿಲ್ಲ, ಬಟ್ ಆಲ್ರೆಡಿ ನಿಮ್ಮ ಹತ್ರ ಕೆಸಿಇಟಿ ಸೀಟ್ ಇದೆ. ಸೊ ಅವಾಗ ಏನಾಗ್ತದೆ ಅಂದ್ರೆ ಆ ಸೀಟ್ ಅಲ್ಲಿ ನೀವು ಕಂಟಿನ್ಯೂ ಮಾಡ್ತೀರಿ. ಬೇಕಿದ್ರೆ ರೌಂಡ್ 3 ನೀಟ್ ಅಲ್ಲಿ ಕೌನ್ಸಿಲಿಂಗ್ ಮಾಡಬಹುದು, ಅಂದ್ರೆ ರೌಂಡ್ 3 ಆಫ್ ನೀಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಬೇಕಿದ್ರೆ ಮಾಡ್ಕೋಬಹುದು. ಇದು ಎರಡನೇ ಟೈಪ್ ವಿದ್ಯಾರ್ಥಿಗಳು. ಇನ್ನು ರೌಂಡ್ 3 ಏನಾಗಾದ್ರೆ, ರೌಂಡ್ 3ಗೆ ನಾನು ಏನು ಹೇಳೋದಿಲ್ಲ ಈಗ, ಯಾಕಂದ್ರೆ ರೌಂಡ್ 3 ಇನ್ಸ್ಟ್ರಕ್ಷನ್ ಬರಬೇಕು, ಕೆಇ ಅವರ ಇನ್ಸ್ಟ್ರಕ್ಷನ್ಗೆ ವೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನ್. ಈಗ ಟೈಪ್ 3 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಟೈಪ್ 3 ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ ನಮ್ಮ ಹತ್ರ ಅಂತ ಅಂದ್ರೆ, ಓನ್ಲಿ ನೀಟ್ ಆಸ್ಪಿರೆಂಟ್ಸ್. ಓನ್ಲಿ ನೀಟ್ ಆಸ್ಪಿರೆಂಟ್ಸ್ ಇದೀರಿ ನೀವು, ನೀಟ್ ಆಸ್ಪಿರೆಂಟ್ಸ್ ಇದೀರಿ. ರೌಂಡ್ 1 ನೀಟ್ ಆಗ್ತದ, ಎಲ್ಲ ರೂಲ್ಸ್ ನಾ ಏನು ಹೇಳಿದೆ ಟೈಪ್ 2 ದಲ್ಲಿ ಅವೆಲ್ಲ ರೂಲ್ಸ್ ಸೇಮೇ ಇರ್ತದೆ. ಸೊ ಸೀಟ್ ಅಲಾಟ್ಮೆಂಟ್ ಆಯ್ತು. ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ನಿಮಗೆ 4 ಚಾಯ್ಸಸ್ ಗಳನ್ನ ಕೊಡ್ತಾರೆ. ಆಲ್ರೆಡಿ ನಾನು ಹೇಳಿರೋ ಹಾಗೆ ಚಾಯ್ಸ್ 1 ಏನು ಅಂತ ಅಂದ್ರೆ ನೀಟ್ ಅಲಾಟ್ ಆದಾಗ, ಸೊ ಚಾಯ್ಸ್ 1 ಏನು ಅಂತ ಅಂದ್ರೆ 100% ಸ್ಯಾಟಿಸ್ಫೈಡ್ ಅಡ್ಮಿಷನ್ ಮಾಡಿಸ್ತೀರಿ. ಚಾಯ್ಸ್ 2 ಏನಂದ್ರೆ, ಸೊ ಚಾಯ್ಸ್ 2 ಅಂದ್ರೆ ನೆಕ್ಸ್ಟ್ ರೌಂಡ್ ಆಫ್ ನೀಟ್ ಪಾರ್ಟಿಸಿಪೇಟ್ ಮಾಡ್ತೀರಿ, ಬಟ್ ಕಂಪಲ್ಸರಿ ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಿ.
ಚಾಯ್ಸ್ 3 ಸೀಟಿಗೆ ಸೆಲೆಕ್ಟ್ ಸ್ಯಾಟಿಸ್ಫೈ ಆಗಿಲ್ಲ ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಆಫ್ ನೀಟ್. ಚಾಯ್ಸ್ 4 ಅಂದ್ರೆ ಔಟ್ ಆಫ್ ದ ಕೌನ್ಸಿಲಿಂಗ್. ಇವು 4 ಚಾಯ್ಸ್ ನಿಮಗೆ ಟೈಪ್ 3 ಸ್ಟೂಡೆಂಟ್ ಅವರಿಗೂ ಕೂಡ ಇದ್ದೇ ಇರ್ತದೆ, ರೈಟ್. ಸೊ ಸೀಟ್ ಅಲಾಟೇ ಆಗಿಲ್ಲ, ನೀವು ನೀಟ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನಿಮಗೆ BDS BAMS ಯಾವ್ದು ಹಾಕೊಂಡಿದ್ರು ಸೀಟ್ ಅಲಾಟ್ ಆಗಿಲ್ಲ, ಏನ್ ಮಾಡ್ತೀರಿ ಅಂದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ ಅಷ್ಟೇ, ಏನು ಚಾಯ್ಸ್ ಇಲ್ಲ ನಿಮಗೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ. ನೆಕ್ಸ್ಟ್ ರೌಂಡ್ ಅಂತ ಬಂದಾಗ ರೌಂಡ್ 2 ಸ್ಟಾರ್ಟ್ ಆಯ್ತು. ರೌಂಡ್ 2 ಸ್ಟಾರ್ಟ್ ಆದ್ಮೇಲೆ ಸೀಟ್ ಅಲಾಟ್ ಆಯ್ತು, ಈಗ ಹೊಸದಾಗಿ ಸೀಟ್ ಅಲಾಟ್ ಆಯ್ತು ಅಥವಾ ಅಪ್ಗ್ರೇಡ್ ಆಯ್ತು, ಏನಾದ್ರೂ ಆಗಲಿ, ದರ್ ಇಸ್ ನೋ ಚಾಯ್ಸ್ ವಿಲ್ ಬಿ ಗಿವನ್. ಪೇ ದ ಫೀಸ್, ಡೌನ್ಲೋಡ್ ದ ಸ್ಲಿಪ್, ರಿಪೋರ್ಟ್ ಟು ದ ಕಾಲೇಜ್. ಇಷ್ಟೇ. ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ರೌಂಡ್ 3. ನೀವು ಇಲ್ಲಿ ಅಡ್ಮಿಷನ್ ಮಾಡಿಸಿನೂ ಕೂಡ ರೌಂಡ್ 3 ದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಎರಡನೇ ಕ್ಯಾಟಗರಿ ನಾಟ್ ಅಲಾಟೆಡ್, ವೇಟ್ ಫಾರ್ ರೌಂಡ್ 3. ಸೆಕೆಂಡ್ ರೌಂಡ್ ಅಲ್ಲೂ ನಿಮ್ಗೆ ಅಲಾಟ್ ಆಗಿಲ್ಲ ಅಂದ್ರೆ ವೇಟ್ ಫಾರ್ ದ ರೌಂಡ್ 3. ನೆಕ್ಸ್ಟ್ ರೌಂಡ್ 3 ವೇಟ್ ಫಾರ್ KE ನೋಟಿಫಿಕೇಶನ್. ನಾನು ಆಲ್ರೆಡಿ ಹೇಳಿರೋ ಹಾಗೆ KE ಅವ್ರ ಕಡೆಯಿಂದ ರೌಂಡ್ 3 ನೀಟಿಗೆ ಸಂಬಂಧಪಟ್ಟ ಹಾಗೆ ಅಪ್ಗ್ರೇಡೇಷನ್ ಅಂತ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ರೀತಿ ಇರ್ತದ ಅನ್ನೋದು ಇನ್ನೂ ಕ್ಲಾರಿಟಿ ಸಿಗ್ಬೇಕು ನಮಗೆ, ಅಲ್ಲಿ ತನಕ ವೇಟ್ ಮಾಡಿ, ರೈಟ್. ಇದಿಷ್ಟು KE ಈ ವರ್ಷದ ರೂಲ್ಸ್ ಅಂಡ್ ರೆಗ್ಯುಲೇಷನ್, ರೌಂಡ್ 1, ರೌಂಡ್ 2, ರೌಂಡ್ 3 ಫಾರ್ KCET, ರೌಂಡ್ 1, ರೌಂಡ್ 2, ರೌಂಡ್ 3 ಫಾರ್ ನೀಟ್. ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಕರೆಕ್ಟ್ ಆಗಿ ನೋಡಿ, ಟೈಮ್ ಇಟ್ಕೊಂಡು ನೋಡಿ, ಹರಿಬರಿಯಲ್ಲಿ ನೋಡೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.